ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಮಾತು ಸತ್ಯವಾಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತೀರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಹಾಗಾದರೆ ಎಂದಿನಂತೆ ನೀವು ನಂಬಿದ ಗುರುವು ಹಾಗೆ ನೀವು ನಂಬಿದ ದೈವಶಕ್ತಿಯ ಎನರ್ಜಿಗೆ ಕನೆಕ್ಟ್ ಆಗಿ ಈ ರೀಡಿಂಗ್ನ ನೋಡಲಿಕ್ಕೆ ಶುರು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಈಗಿನ ಪ್ರಸ್ತುತ ಎನರ್ಜಿಗೆ ಆ ದೈವಶಕ್ತಿಯೂ ಕೂಡ ನಿಮಗೆ ಬೇಕಾದ ಉತ್ತರವನ್ನು ಕೊಡುತ್ತೆ. ಹಾಗೆ ಅದಕ್ಕೆ ಪರಿಹಾರ ಕೂಡ ಅದೇ ಶಕ್ತಿ ಸೂಚನೆ ಮಾಡುತ್ತೆ. ನಂತರ ಹಾಗಾದರೆ ಈಗ ನೋಡೋಣವಾ? ನೋಡಿ, ಮೊದಲನೇದಾಗಿ ಇಲ್ಲಿ ಶಿವಶಕ್ತಿಯ ಸ್ವರೂಪ ಅಂದರೆ ಆ ರೀತಿಯ ಒಂದು ಎನರ್ಜಿಯ ಕಾರ್ಡ್ ನಿಮಗೆ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ಶಿವಶಕ್ತಿ ಸ್ವರೂಪದ ಕಾರ್ಡ್ ಯಾವಾಗ ಬರುತ್ತೆ ಅಂದರೆ ಒಂದೊಂದು ಸಾರಿ ಒಂದು ಆಯಾ ಎನರ್ಜಿಗೆ ತಕ್ಕ ಹಾಗೆ ನಿಮ್ಮ ಎದುರಿಗಿರ್ಬೋದು ಇಲ್ಲ ಹಿಂದಿನ ಒಂದಿಷ್ಟು ಶತ್ರುಗಳನ್ನು ಅದು ನಿಮ್ಮ ಎದುರಿಗೆ ತೋರಿಸುತ್ತೆ. ಅಂದರೆ ಅಲ್ಲಿ ಒಂದು ಸ್ಪಷ್ಟತೆ ಕೊಡುತ್ತೆ. ಹಿಂದೆ ಅವರೇ ನಿಮಗೆ ಏನಾದರೂ ತೊಂದರೆ ಕೊಟ್ಟಿದ್ದಾರೆ, ಇಲ್ಲ ಮುಂದೆ ಕೂಡ ಶತ್ರುಗಳಾಗಿ ಅವರೇ ನಿಮಗೆ ಏನೋ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋ ರೀತಿಲಿ ಕೆಲವರ ಪರಿಚಯ ಮಾಡಿಸುತ್ತೆ. ಅಂದರೆ ಕೆಲವರ ಮುಖವಾಡ ಕಳಚಿ ಬೀಳುವ ಹಾಗೆ ಆದಷ್ಟು ಬೇಗನೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗಾಗಲೇ ಗೊತ್ತಾಗಿದೆ ಕೆಲವರಿಗೆ ಅನ್ನೋ ರೀತಿಲಿ. ಅಂದರೆ ನಾನು ನನ್ನವರು ಅಂತ ಹೇಳಿ ನಂಬಿದೆ, ಆದರೆ ನನ್ನವರೇ ನನಗೆ ಈ ರೀತಿ ಮೋಸ ಮಾಡಿಬಿಟ್ರಲ್ಲ ಅಂಥೇಳಿ ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಈಗ ಒಂದು ಹಂತದಲ್ಲಿ ನೀವು ನಿಂತೀರ. ಅಂದರೆ ನಿಮಗೆ ತಿಳಿಯದಂತೆ ಇರುವ ಶತ್ರುಗಳು ನಿಮ್ಮ ವಿರುದ್ಧ ಒಂದು ಷಡ್ಯಂತ್ರ ಮಾಡ್ತಾ ಇದ್ದರು. ಅದು ನಿಮ್ಮವರೇ ಆಗಿದ್ದರು. ಅದು ನಿಮಗೆ ನೋವು ಕೊಡ್ತಾ ಇರುವ ವಿಚಾರ. ಯಾಕಂದರೆ ಇದು ನಿಮಗೆ ತಿಳಿಯುತ್ತೆ. ತಿಳಿದಿದ್ದರೆ ಸರಿ, ತಿಳಿಲಿಲ್ಲ ಅಂದರೆ ಇನ್ನು ಮುಂದಿನ ಒಂದಿಷ್ಟು ದಿನಗಳಲ್ಲಿ ನಿಮಗೆ ಅದು ಯಾರು ಅಂತ ಕೂಡ ತಿಳಿಯುತ್ತೆ. ಹೊರಗಿನವರು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಿಮ್ಮವರು, ಸ್ವಂತದವರು ಇಲ್ಲ ನಿಮ್ಮ ಸಂಬಂಧಿಕರು ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಮ ಮೇಲೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲೇ ಕಾಣಿಸ್ತಿದೆ. ಇಂತಹ ಒಂದು ನೆಗೆಟಿವ್ ಎನರ್ಜಿ ಪೂರ್ಣವಾಗಿ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಪರಿಣಾಮ ಬೀರ್ತಾ ಇದೆ. ಇದರಿಂದ ಅನಾರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ. ಅಂದರೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡಾಗಲೂ ಕೂಡ ಅಲ್ಲಿ ಎಲ್ಲ ನಾರ್ಮಲ್ ಬಂದಿದೆ. ಆದರೆ ಮನೆಗೆ ಬಂದ ತಕ್ಷಣ ನಿಮಗೆ ಏನೋ ಒಂದು ರೀತಿಯ ನೋವು, ವೇದನೆ, ಯಾರಿಗೂ ಹೇಳ್ಕೊಳ್ಳೋಕ್ಕಾಗದೇ ಇರುವ ಅನುಭವಗಳು, ದೇಹ ಬಾಧೆಗಳು ಉಂಟಾಗ್ತಾ ಇದ್ದಾವೆ. ಒಂದೊಂದು ಸರಿ ಜಗಳನೇ ಮಾಡಿದಂಥ ವಿಚಾರಪ್ಪ ಅದು, ಸಣ್ಣ ಮಾತು, ಅದಕ್ಕೋಸ್ಕರ ದೊಡ್ಡ ಜಗಳ ಆಗುತ್ತೆ. ಅಂದರೆ ಅಲ್ಲಿ ಒಂದು ಬ್ಲ್ಯಾಕ್ ಮ್ಯಾಜಿಕ್, ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಪ್ರಭಾವ ಬೀರಿದೆ. ಒಂದು ಸಣ್ಣ ವಿಚಾರ ಏನು ಅಂದರೆ ಒಂದು ಲೋಟ ನೀರು ತಂದುಕೊಡು ಅನ್ನೋ ವಿಚಾರನೇ ಆಗಿರ್ಬೋದು. ನಾನು ಉದಾಹರಣೆ ಹೇಳ್ತಿದ್ದೀನಿ. ಅದರಿಂದನೇ ನೀವು ಹೇಳ್ಬೋದು ನೀವೇ ತಗೊಂಡೋಗಿ ಕುಡೀರಿ ಅಂತ ಹೇಳಿ ಎದ್ದು ಹೋಗಿ. ಅವ್ರು ಹೇಳಿರ್ಬೋದು ನಾನು ಸುಸ್ತಾಗಿ ಹೊರಗಡೆಯಿಂದ ಬಂದಿದ್ದೀನಿ, ಒಂದು ಲೋಟ ನೀರು ಕೇಳಿದರೆ ಇಷ್ಟು ಮಾತಾಡಿದೆ ಅಂತ. ಆ ಒಂದು ಸಣ್ಣ ವಿಚಾರಕ್ಕೆ ಅಕ್ಕಪಕ್ಕ ಜನರು ನೋಡುವ ಹಾಗೆ ಒಂದು ದೊಡ್ಡ ಜಗಳ ಆಯಿತು. ಅದರಿಂದ ತುಂಬ ಅದು ನಿಮಗೆ ನೋವು ಕೊಡೋದ್ರ ಜೊತೆಗೆ ನಿಮ್ಗೆ ಅರ್ಥನೇ ಆಗಲಿಲ್ಲ ಜಗಳ ಯಾಕಾಯಿತು ಇಷ್ಟು ಸಣ್ಣ ಮಾತಿಗೆ. ಇಲ್ಲ ನಾನು ಯಾಕೆ ಆ ರೀತಿ ಹಠ ಮಾಡಿದೆ, ನಾನು ಕೊಡ್ಬೋದಿತ್ತು ಅಂತೇಳಿ ನಿಮಗೆ ಅನಿಸ್ಬೋದು, ಇಲ್ಲ ಅವರಿಗೆ ನಾನೇ ತೊಗೊಳ್ಬೋದಿತ್ತು ಅಂತಲೂ ಅನಿಸ್ಬೋದು. ಒಟ್ಟಾರೆಗೆ ನೀವು ನಿಮ್ಮ ತಪ್ಪನ್ನು ತಿಳ್ಕೊಳ್ಳೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ದೊಡ್ಡ ಜಗಳ ಆಗಿತ್ತು ಅಲ್ಲಿ ಜನರು ನೋಡುವ ಹಾಗೆ. ಈ ರೀತಿ ಕೂಡ ಒಂದಿಷ್ಟು ವಿಚಾರಗಳು ನಡೀತದವೆ. ನಾನು ಅದಕ್ಕೆ ಒಂದು ನೀರಿನ ಉದಾಹರಣೆ ಕೊಟ್ಟಿದ್ದೀನಿ. ಆದರೆ ನೀವು ನಿಮ್ಮ ಎನರ್ಜಿಗೆ ಅದು ಯಾವ ರೀತಿ ಕರೆಕ್ಟ್ ಆಗಿತ್ತೋ ಅದನ್ನು ತಗೊಳ್ಬಹುದು ಆ ಸಮಯಕ್ಕೆ ಅನುಗುಣವಾಗಿ. ಇಲ್ಲಿ ನೀವು ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿ ಇದ್ದೀರಾ, ಅಂದರೆ ಬಂದಿದ್ದೀರಾ. ಅಂದರೆ ನಿಮಗೆ ಹಿಂದೆ ಗುರುವಿನಲ್ಲಿ ನಂಬಿಕೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ದೇವರನ್ನಂತೂ ನೀವು ಪೂಜಿಸ್ತಾ ಇದ್ರಿ. ಆದರೆ ಅಷ್ಟರ ಮಟ್ಟಿಗೆ ನಿಮಗೆ ಇಷ್ಟು ಈಗೇನಿದೆಯಲ್ವ ಸಂಪರ್ಕ, ಅಷ್ಟು ಒಂದು ಅವಿನಾಭಾವ ಸಂಪರ್ಕ ಇರಲಿಲ್ಲ. ಪೂಜಿಸ್ತಾ ಇದ್ರಿ ಅಷ್ಟೇ, ಆ ರೀತಿ ಇತ್ತು. ಆದರೆ ಬಾಬಾ ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನಿಮ್ಮ ಜೀವನದ ಒಂದು ದಿಕ್ಕೇ ಬದಲಾಗಿದೆ. ಹೇಗೆ ಅಂದರೆ ಒಂದು ಅವಿನಾಭಾವ ಸಂಪರ್ಕ ಅಂದರೆ ಏನು ಅಂದರೆ ಅದು ಕೇವಲ ಮನುಷ್ಯರ ಮಧ್ಯೆ ಮಾತ್ರ ಇರೋದಿಲ್ಲ, ಸಂಬಂಧಗಳ ಮಧ್ಯೆ ಮಾತ್ರ ಇರೋದಿಲ್ಲ, ಅದು ದೇವರ ಮಧ್ಯೆನೂ ಕೂಡ ಆ ಸಂಪರ್ಕವನ್ನು ನಾವು ಇಟ್ಕೊಳ್ಬಹುದು. ಅಂತಹ ಒಂದು ಅನುಭವಗಳನ್ನು ಗುರು ನಿಮ್ಮ ಜೀವನದಲ್ಲಿ ಕೊಟ್ಟಿದ್ದಾರೆ. ನೀವು ಅವರನ್ನು ಯಾವಾಗ ನೋಡೋಕ್ಕೆ ಬಯಸಿದ್ರೋ ಆಗೆಲ್ಲ ಕಾಣ್ತಾರೆ. ಯಾವಾಗೆಲ್ಲ ನೀವು ಅತ್ತು ಮಲಗಿದಿರೋ ಆವಾಗೆಲ್ಲ ಕನಸಿನ ಮೂಲಕ ಸಂಪರ್ಕ ಮಾಡಿ ನಿಮ್ಮನ್ನು ಸಮಾಧಾನ ಪಡಿಸಿದ್ದಾರೆ, ನಿಮ್ಮನ್ನು ಆ ನೋವಿನಿಂದ ಗುಣಪಡಿಸಿದ್ದಾರೆ. ಈ ರೀತಿ ಕೂಡ ಅನುಭವ ಆಗಿದೆ. ಹಾಗೆ ನೀವು ಯಾವೆಲ್ಲ ಸಮಸ್ಯೆಯಲ್ಲಿ ಸಿಕ್ಕಿದಾಗ ಅವರನ್ನು ಪ್ರಾರ್ಥನೆ ಮಾಡಿದ್ರು, ನಾನು ಇಂಥ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ಇದರಿಂದ ಹೊರಬರೋ ದಾರಿನೇ ನನಗೆ ಕಾಣಿಸ್ತಾ ಇಲ್ಲ ತಂದೆ
ಅಂತ ಹೇಳಿ ಅವರಲ್ಲಿ ನೀವು ಪೂರ್ಣ ಪ್ರಮಾಣದಲ್ಲಿ ವಿಶ್ವಾಸ ಇಟ್ಟಾಗ ಆ ಸಮಸ್ಯೆಯಿಂದ ಅವರು ನಿಮ್ಮನ್ನು ಹೊರಗೆ ತಂದಿದ್ದಾರೆ. ಈ ರೀತಿಯ ಒಂದು ಅವಿನಾಭಾವ ಸಂಪರ್ಕ ನೀವೀಗ ಬಾಬಾರವರ ಜೀವನದಲ್ಲಿ ಅಂದರೆ ನಿಮ್ಮ ಜೀವನದಲ್ಲಿ ಅವರು ಬಂದ ಮೇಲೆ ಅನುಭವವನ್ನು ಹೊಂದುತ್ತಾ ಇದ್ದೀರಾ. ಅಂದರೆ ಭಗವಂತನನ್ನೂ ಕೂಡ ನಾವು ಸಂಪರ್ಕ ಮಾಡ್ಬೋದು, ಅವರಲ್ಲೂ ಕೂಡ ನಾವು ಮಾತನಾಡ್ಬೋದು, ಅವರ ಜೊತೆ ಕೂಡ ನಮ್ಮ ನೋವಾಗಿರ್ಬೋದು, ಸಂತೋಷ ಆಗಿರ್ಬೋದು ಹಂಚ್ಕೊಳ್ಬೋದು. ಎಲ್ಲದಕ್ಕೂ ಒಟ್ಟಾರೆಯಾಗಿ ಅವರು ನಮಗೆ ಪ್ರತಿಸ್ಪಂದಿಸ್ತಾರೆ ಅಂತೇಳಿ ನಿಮಗೆ ಒಂದು ವಾಸ್ತವ ಸತ್ಯ ಗೊತ್ತಾಗಿದ್ದೆ ಬಾಬಾ ನಿಮ್ಮ ಜೀವನದಲ್ಲಿ ಬಂದ ಮೇಲೆ. ಗುರುವಿನ ಶರಣದಲ್ಲಿ ಬಂದ ಮೇಲೆ ನಿಮ್ಮ ಜೀವನ ಒಂದು ಸುರಕ್ಷಿತವಾದ ಅನುಭವವನ್ನು ಹೊಂದುತ್ತಾ ಇದೆ. ಅಂದರೆ ನೀವು ಯಾವುದೋ ಒಂದು ರೀತಿಲಿ ಒಬ್ಬರು ಕಡೆ ಹೋಗಿ ಒಂದು ಪರಿಶೀಲನೆ ನಡೆಸಿದಾಗ ನಿಮ್ಮವರೇ ನಿಮಗೆ ಏನೋ ಮಾಡಿಸಿದ್ದಾರೆ, ಅಂದರೆ ಒಂದು ಕೆಟ್ಟ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಪ್ರಭಾವವನ್ನು ಬೀರಿದ್ದಾರೆ ಅನ್ನುವ ರೀತಿಲಿ ಒಂದು ಸೂಚನೆ ಸಿಕ್ತು. ಅದರಿಂದ ನೀವು ಹೇಗೆ ಹೊರಗೆ ಬರ್ಬೋದು? ಯಾಕಂದರೆ ಅದನ್ನು ಅರಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಅದು ನಿಮ್ಮವರೇ ಆಗಿದ್ದಾರೆ. ಅದರಿಂದ ಹೊರಗೆ ಬರೋ ದಾರಿ ಮಾತ್ರ ನೀವು ಇಲ್ಲಿ ಹುಡುಕ್ಬೇಕು. ಅದನ್ನು ಯಾರ ಹತ್ರನಾದರೂ ಹೇಳಿದರೆ ಅದನ್ನು ಅವ್ರು ನಂಬಲ್ಲ. ಈ ಥರ ಅನುಭವ ಕೂಡ ನಿಮಗಾಗಿದೆ. ಹಾಗಾಗಿ ಇಲ್ಲಿ ನೀವು ಏನು ಮಾಡಿದ್ರಿ, ಮತ್ತೆ ಗುರುವಿನ ಶರಣದಲ್ಲೇ ಹೋದ್ರಿ. ಈ ಮಾತನ್ನು ನಾನು ಯಾರಿಗಾದರೂ ಹೇಳಿದರೆ ನಂಬೋದಿಲ್ಲ. ಕೊನೆ ಪಕ್ಷ ಅದು ನನಗೆ ಕೂಡ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ನನ್ನವರೇ ಈ ರೀತಿ ನನ್ನ ಎದುರಿಗಿದ್ದು, ನನ್ನ ಜೊತೆಗಿದ್ದು, ನನ್ನಿಂದ ಉಪಕಾರ ಪಡ್ಕೊಂಡು, ಇಲ್ಲ ನಾನು ಅವ್ರಿಗೆ ಇನ್ನೂ ಸಂಪರ್ಕನೇ ಹೊಂದಿಲ್ಲ, ಅವ್ರಿಗೆ ನಾನು ಏನೂ ತೊಂದರೆನೇ ಕೊಟ್ಟಿಲ್ಲ, ಆದರೂ ಕೂಡ ನನ್ನ ಮೇಲೆ ಈ ರೀತಿ ಪರಿಣಾಮ ಬೀರಿದ್ದಾರೆ. ಅಂದರೆ ಇದಕ್ಕೆ ನಾನು ಏನು ಮಾಡಬೇಕು ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ ತಂದೆ, ನೀವೇ ನನಗೆ ದಾರಿ ತೋರಿಸಿ ಅಂದಮೇಲೆ ನೀವು ಒಂದಿಷ್ಟು ಒಳ್ಳೆಯ ರೀತಿಯಲ್ಲಿ ಒಂದಿಷ್ಟು ಹೀಲಾಗುವಂತಹ ಒಂದು ಗುಣಮುಖವಾಗುವಂಥ ದಾರಿಯನ್ನು ಗುರುವು ಮೊದಲಿಗೆ ತೋರಿಸಿದರು. ನಂತರ ನಿಮಗೆ ಶಿವ ಮತ್ತು ಶಕ್ತಿಯ ಎನರ್ಜಿಯನ್ನು ಕನೆಕ್ಟ್ ಮಾಡಿದರು. ಯಾಕಂದರೆ ಶಿವನ ರೂಪ ವೀರಭದ್ರ ಮತ್ತು ಒಂದು ಯಾವುದು ಅಂದರೆ ಕಾಲಭೈರವ, ಈ ಎರಡೂ ರೂಪಗಳ ಮೂಲಕ ಅವರು ನಿಮ್ಮನ್ನು ಅಂದರೆ ಪ್ರೊಟೆಕ್ಟ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಟ್ಟಾರೆಯಾಗಿ ಈ ಶಕ್ತಿಗಳು ನಿಮ್ಮನ್ನು ಈ ಸಮಯದಲ್ಲಿ ಸಂರಕ್ಷಣೆ ಮಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅದ್ರ ಜೊತೆಗೆ ಶಕ್ತಿಯ ಸ್ವರೂಪ ದುರ್ಗೆ ಹಾಗೆ ಮಹಾಕಾಳಿ, ಇವರಿಬ್ಬರ ಶಕ್ತಿಯು ಕೂಡ ನಿಮ್ಮ ಮೇಲೆ ಈಗ ಪ್ರಭಾವ ಬೀರಿದೆ. ಅಂದರೆ ಇಲ್ಲಿ ಶಿವನ ಅವತಾರ, ಪಾರ್ವತಿಯ ಅವತಾರದ ಉಗ್ರ ರೂಪಗಳು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾವೆ. ಗುರುವಿನ ಶರಣದಲ್ಲಿ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಈ ಎರಡೂ ಶಕ್ತಿಗಳು ಇನ್ನೂ ಮಹತ್ತರವಾದ ರೀತಿಯಲ್ಲಿ ನಿಮ್ಮನ್ನು ಆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಹಾಗೆ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ನಿಮ್ಮದಲ್ಲದ ತಪ್ಪಿಗೂ ಕೂಡ ಅವರು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಾಗಿರ್ಬೋದು, ಇಲ್ಲ ನೀವು ಬೆಳೀತಿದ್ದೀರಾ ಅಂತ ಹೇಳಾಗಬಹುದು, ಇಲ್ಲ ನೀವು ಸುಂದರವಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಆಗಿರ್ಬೋದು, ಒಟ್ಟಾರೆಯಾಗಿ ನೀವು ಅವರಿಗಿಂತ ಹೆಚ್ಚು ಒಂದು ಮಹತ್ವದ ಸ್ಥಾನದಲ್ಲಿದ್ದೀರಾ. ಅಂದರೆ ಅವರಿಗಿಂತ ಹೆಚ್ಚು ನೀವು ಜನರ ದೃಷ್ಟಿಯಲ್ಲಿ ಗುರುತಿಸ್ಕೊಳ್ತಾ ಇದ್ದೀರಾ. ಇಂಥ ಒಂದು ಹೊಟ್ಟೆ ಕಿಚ್ಚು ಅಸೂಯೆ ಭಾವನೆಯಿಂದ ಕೂಡ ಅವರು ನಿಮಗೆ ಮಾಡಿಸಿರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರನೇ ಅವರು ನಿಮ್ಮ ಮೇಲೆ ಈ ರೀತಿ ಒಂದು ಪ್ರಭಾವ ಬೀರಿದ್ರು. ಅಂದರೆ ನಾನು ಹೈಲೈಟ್ ಆಗಬೇಕು, ಇವರು ನನಗಿಂತ ಕೆಳಮಟ್ಟದಲ್ಲಿ ಇರಬೇಕು ಅನ್ನೋದು ಅವರ ಆಲೋಚನೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ಗುರುವು ನಿಮ್ಮ ಒಂದು ದೋಷ ಏನಿತ್ತಲ್ಲ, ಅಂದರೆ ನೀವೊಂದು ಆ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಹೊರಗೆ ಬರೋಕ್ಕೆ, ಆ ಒಂದು ಏನು ಪ್ರಭಾವ ಬೀರಿದ್ರಲ್ಲ ಅದರಿಂದ ಹೊರಗೆ ಬರೋಕ್ಕೆ ನಿಮ್ಮಲ್ಲಿ ಕೆಲವೊಂದಿಷ್ಟು ಬ್ಲ್ಯಾಕ್ ಎನರ್ಜಿಗಳು ಕನೆಕ್ಟ್ ಆಗಿದ್ವು. ನಿಮಗೆ ಹೇಗೆ ಅಂದರೆ ಒಂದು ಸ್ಟ್ರಕ್ ಎನರ್ಜಿ ಫೀಲ್ ಮಾಡ್ತಾ ಇದ್ರಿ, ಅದರಿಂದ ಹೊರಗೆ ಬರೋಕ್ಕೆ ನಿಮಗೆ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ. ಅಂದರೆ ನೀವು ಆ ಒಂದು ಅವರೇನು ಒಂದು ಪ್ರಭಾವ ಬೀರುತ್ತಾರಲ್ಲ ಒಂದು ಬ್ಲ್ಯಾಕ್ ಮ್ಯಾಜಿಕ್, ಅದರಲ್ಲೇ ನೀವು ಇರಬೇಕು, ನೀವೇನು ಮುಂದುವರಿಬಾರ್ದು. ನಿಮ್ಮಲ್ಲಿ ಒಂದು ಸ್ತಬ್ಧ ಅಂದರೆ ಮನಸ್ಸು ಯಾವ ರೀತಿ ಅಂದರೆ ಮಂಕಾಗಿರಬೇಕು, ಆ ರೀತಿ ಆಗೋ ಆ ರೀತಿಯಲ್ಲಿ ಒಂದಿಷ್ಟು ದೋಷಗಳು ಕನೆಕ್ಟ್ ಆಗಿದ್ವು. ಅದು ನಿಮ್ಮದೇ ಆದ ಒಂದು ಸ್ಟ್ರಕ್ ಎನರ್ಜಿ ಫೀಲ್. ಅಂದರೆ ನೀವು ಒಂದಿಷ್ಟು ಸಕಾರಾತ್ಮಕ ಆಲೋಚನೆಗಳಿಗಿಂತ ನಕಾರಾತ್ಮಕ ಆಲೋಚನೆಗಳಿಗೆ ಬೇಗ ಆಕರ್ಷಣೆ ಆಗ್ತೀರ. ಹಾಗಾಗಿ ನಿಮಗೆ ಆ ರೀತಿ ಒಂದು ಅನುಭವ ಆದಾಗ ಅಂಥ ಸಂದರ್ಭದಲ್ಲಿ ಗುರುವು ಆ ಒಂದು ದೋಷವನ್ನು ಧ್ವನಿಯಲ್ಲಿ ಹಾಕಿ ಸುಟ್ಟು ನಿಮಗೊಂದು ದಾರಿ ಮಾಡಿಕೊಟ್ರು. ಅಂದರೆ ಆ ಶಿವ ಮತ್ತು ಶಕ್ತಿಯ ಒಂದು ಉಗ್ರ ರೂಪಗಳು ನಿಮ್ಮನ್ನು ಗುಣಪಡಿಸುವ ಹಾಗೆ, ನಿಮ್ಮ ಮೇಲಿರುವ ಒಂದಿಷ್ಟು ಬ್ಲಾಕ್ ಮ್ಯಾಜಿಕ್ಗಳನ್ನು ತೆಗೆಯೋ ಹಾಗೆ, ನೀವು ಅಂದರೆ ಆ ದಾರಿಯಲ್ಲಿ ಹೋಗುವ ಹಾಗೆ, ಅಂದರೆ ಒಂದು ಆತಂಕದಿಂದ ಭಯದಿಂದ ಆಗಿರ್ಬೋದು, ಇಲ್ಲ ಯಾವುದೋ ರೀತಿಯಲ್ಲಿ ಒಂದು ಮಂಕಾದ ಒಂದು ವಿಚಾರದಿಂದ ನೀವು ಕುಳಿತಿದ್ರಿ. ಆದರೆ ಒಂದೇ ಸರಿ ದಿಢೀರನೆ ಏನೋ ಒಂದು ಬಾಬಾರವರ ಸಂದೇಶ ಬಂತು, ಇಲ್ಲ ಯಾರೋ ಬಂದು ಏನೋ ಒಂದು ಭರವಸೆ ತುಂಬಿದ್ರು, ತಕ್ಷಣ ನೀವು ಅಲರ್ಟ್ ಆದ್ರಿ. ಅಯ್ಯೋ ನಾನು ಯಾಕೆ ಈ ರೀತಿ ಮಂಕು ಬಡ್ದ ಹಾಗೆ ಕೂತಿದ್ದೀನಿ, ಯಾಕೆ ನಾನು ನನ್ನ ಬಗ್ಗೆ ನನ್ನ ಜೀವನದ ಬಗ್ಗೆ ನಕಾರಾತ್ಮಕವಾಗಿ ಚಿಂತಿಸ್ತಾ ಇದ್ದೀನಿ, ಇದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಒಮ್ಮೆಲೆ ದಿಢೀರನೆ ಎದ್ದು ನೀವು ಕಾರ್ಯಪ್ರವೃತ್ತರಾದ್ರಿ. ಅಂದರೆ ಆ ಕ್ಷಣ ನಿಮ್ಮಲ್ಲಿರುವ ಒಂದಿಷ್ಟು ಬ್ಲಾಕೇಜ್ಗಳು ರಿಮೂವ್ ಆದವು. ಅಂದರೆ ನಕಾರಾತ್ಮಕತೆ ದೂರ ಆಗಿ ಸಕಾರಾತ್ಮಕ ಎನರ್ಜಿಗೆ ನೀವು ಕನೆಕ್ಟ್ ಆದ್ರಿ. ಇದು ಸಾಧ್ಯವಾಗಿದ್ದು ನಿಮ್ಮದೇ ಆದ ಕರ್ಮದಿಂದ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಅಂತಹ ಒಂದು ಹೆಜ್ಜೆ ನೀವಿಟ್ರಿ, ಅಲ್ಲಿಗೆ ಗುರುವು ನಿಮಗೆ ಯಾವ ರೀತಿ ನಿಮ್ಮ ಎದುರಿಗೆ ಯಾವ ರೀತಿ ಒಂದು ದೈವಶಕ್ತಿಯನ್ನು ತಂದಿಟ್ಟರು ಅಂದರೆ ಶಿವಶಕ್ತಿ ಎನರ್ಜಿಯನ್ನು ತಂದಿಟ್ಟರು ಅವರು. ಅಂದರೆ ಈಗ ವೀರಭದ್ರೇಶ್ವರ ಆಗಿರ್ಬೋದು, ಒಂದು ಭೈರವೇಶ್ವರ ಆಗಿರ್ಬೋದು, ಮತ್ತು ಮಹಾಕಾಳಿ ಆಗಿರ್ಬೋದು, ದುರ್ಗೆ ಆಗಿರ್ಬೋದು, ಉಗ್ರ ಸ್ವರೂಪಗಳ ಮೂಲಕ ನಿಮ್ಮನ್ನು ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ.
ಇಂತಹ ಶಕ್ತಿಗಳು ನಿಮಗೆ ಕನೆಕ್ಟ್ ಆಗುವ ಹಾಗೆ ಮಾಡಿ ನಿಮ್ಮನ್ನು ಆ ಶಕ್ತಿಗಳು ಈ ಸಮಯದಲ್ಲಿ ರಕ್ಷಿಸ್ತಾ ಇದ್ದಾವೆ. ಇದರಿಂದ ಏನಾಯಿತು ಅಂದರೆ ಅವು ಏನು ಅವರೊಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು, ಇಲ್ಲ ಒಂದು ಕೆಟ್ಟ ಪರಿಣಾಮ ಮಾಡಿದ್ರು, ಬೀರಿದ್ರು, ಅವೆಲ್ಲವೂ ಏನಾಗಿದೆ ಈಗ ಹಿಂತಿರುಗಿ ಅವರನ್ನೇ ಹೋಗಿ ತಲುಪುತ್ತೆ. ಅದು ನಿಮ್ಮವರೇ ಆಗಿರ್ಬೋದು, ಬೇರೆಯವರಾಗಿರ್ಬೋದು. ನೀವು ಬೇಡ ಅಂದರೂ ಕೂಡ ಅವ್ರ ಕರ್ಮ ಅವ್ರು ಅನುಭವಿಸ್ಲೇಬೇಕು. ಅದಕ್ಕೆ ಅವರಿಗೆ ಅನಾರೋಗ್ಯದ ಸಮಸ್ಯೆ ಕಾಡ್ಬೋದು, ಇಲ್ಲ ಯಾವುದಾದ್ರೂ ರೀತಿಯಲ್ಲಿ ಅವರಿಗೆ ಇನ್ನೂ ಒಂದು ದೈಹಿಕ ಹಾಗೆ ಮಾನಸಿಕ ಒಂದಿಷ್ಟು ಬಾಧೆಗಳು ಕಾಣಿಸ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಒಟ್ಟಾರೆಯಾಗಿ ನಿಮಗೆ ಏನು ಮಾಡಬೇಕು ಅಂತ ಹೇಳಿ ಬಯಸ್ತಾ ಇದ್ರು, ನಿಮ್ಮನ್ನು ಯಾವ ವಿಚಾರದಲ್ಲಿ ತಡಿಬೇಕು ಅಂತೇಳಿ ಬಯಸ್ತಾ ಇದ್ರು, ನಿಮ್ಮಿಂದ ಏನು ಕಿತ್ಕೊಳ್ಬೇಕು ಅಂತೇಳಿ ಹವಣಿಸ್ತಾ ಇದ್ರು, ಒಟ್ಟಾರೆಗೆ ಈಗ ಅದು ಅವರಿಗೆ ತಿರುಮಂತ್ರವಾಗಿದೆ. ಅಂದರೆ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ರೀತಿಯಲ್ಲಿ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಆ ರೀತಿ ಅವರನ್ನು ತಲುಪಿದೆ. ಈಗ ನೀವು ಸುರಕ್ಷಿತವಾಗಿದ್ದೀರಾ ಅನ್ನೋ ರೀತಿಯಲ್ಲೇ ಕಾಣಿಸ್ತಿದೆ. ಅಂದರೆ ಇಲ್ಲಿ ಗುರುವಿನ ಶರಣದಲ್ಲಿ ಬಂದ ಮೇಲೆ ನಿಮ್ಮನ್ನು ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ಹಾಗೆ ಅಂದರೆ ನೀವು ಯಾವ ರೀತಿಯ ಒಂದು ಶಕ್ತಿಗೆ ಕನೆಕ್ಟ್ ಆಗಬೇಕು ಅನ್ನೋ ರೀತಿಯಲ್ಲಿ ನಿಮಗೆ ದಾರಿ ತೋರಿಸಿದರು. ನಿಮ್ಮ ಜೀವನ ಕತ್ತಲೆಯಲ್ಲಿ ಮುಳುಗಿತ್ತಲ್ಲ, ಅದಕ್ಕೊಂದು ಭರವಸೆಯ ಬೆಳಕಿನ ಅವಕಾಶವನ್ನು ಕೊಟ್ಟು ಮತ್ತೆ ನೀವು ಮನುಷ್ಯರನ್ನಾಗಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅಂದರೆ ಗುರುವಿನ ಯೋಜನೆಯಲ್ಲಿ ನಿಮ್ಮ ಜೀವನ ಸುರಕ್ಷಿತವಾಗಿದೆ. ಏರಿಳಿತಗಳು ಇಲ್ಲ ಸಮಸ್ಯೆಗಳು ಎದುರಾಗ್ತದೆ, ಅದನ್ನು ತಡಿಲಿಕ್ಕಾಗೋದಿಲ್ಲ. ಆ ಸಮಯವನ್ನು ನೀವು ಹೇಗೆ ಎದುರಿಸ್ತೀರಾ, ಕೂಗ್ತೀರಾ ಇಲ್ಲ ಬಲವಾಗಿ ಅದರ ಮುಂದೆ ಒಂದು ನಿಂತು ಎದುರಿಸ್ತೀರಾ ನೋಡ್ತಾರೆ. ಯಾವಾಗ ನೀವು ಎದುರಿಸ್ತಾ ಇರ್ತೀರೋ ನಿಮ್ಮ ಶಕ್ತಿಯಾಗಿ ಅವರು ಇರ್ತಾರೆ. ಯಾವಾಗ ನೀವು ಕುಗ್ತಾ ಹೋಗ್ತೀರೋ ಆಗ ಅವರು ನಿಮಗೆ ಊರುಗೋಲಾಗಿ ನಿಲ್ತಾರೆ. ಎದ್ದೇಳು, ನಾನಿದ್ದೀನಿ, ಎದ್ದೇಳು, ನೀನೇ ಎದ್ದು ನಿಲ್ಲಬೇಕು, ನೀನೇ ಪ್ರಯತ್ನ ಪಡಬೇಕು, ಆಗ ನನ್ನ ಸಹಾಯ ಸಿಗತ್ತೆ. ಅದು ಬಿಟ್ಟು ನೀನೇನೂ ಮಾಡದೆ ನಾನು ನಿನಗೆ ಸಹಾಯ ಮಾಡೋಕ್ಕಾಗೋದಿಲ್ಲ, ಬೀಳ್ಬೇಡ, ಕುಗ್ಬೇಡ, ಕುಸಿಬೇಡ, ನಕಾರಾತ್ಮಕ ಎನರ್ಜಿಯನ್ನೇ ನೀನು ಗೆಲುವು ಅಂದ್ಕೊಂಡ್ರೆ ತಪ್ಪಾಗತ್ತೆ. ಯಾಕಂದರೆ ಒಂದಿಷ್ಟು ಕೆಟ್ಟ ಪರಿಣಾಮವನ್ನು ಬೀರ್ತಾ ಇರೋರೇ ಎಲ್ಲೋ ಒಂದು ರೀತಿಲಿ ಎದ್ದು ನಿಂತಿದ್ದಾರೆ. ಅಂದರೆ ನೀನು ಯಾರಿಗೂ ಕೂಡ ಏನೂ ಅನ್ಯಾಯ ಮಾಡಿಲ್ಲ, ತಪ್ಪು ಮಾಡಿಲ್ಲ, ನೀನು ಯಾಕೆ ಕುಗ್ಗುತ್ತಾ ಇದೆಯಾ, ಎದ್ದೇಳು ಅನ್ನೋ ರೀತಿಲಿ ಊರುಗೋಲಾಗಿ ನಿಂತು ನಿಮಗೆ ರಕ್ಷಣೆ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಪ್ರಭಾವ ಬೀರಿದ್ರು, ಅದು ನಿಮ್ಮ ಗಂಡ ಅಂದರೆ ಅವ್ರ ಮೇಲೆ ಬೀರಿ ಅವರನ್ನು ವಶೀಕರಣ ಮಾಡ್ಕೊಂಡಿದ್ರು, ಇಲ್ಲ ನಿಮ್ಮ ಮನೆಗೆ ಬರದ ಹಾಗೆ ಮಾಡಿದ್ರು, ಇಲ್ಲ ಇನ್ಯಾವುದೇ ರೀತಿ ತೊಂದರೆ ಕೊಟ್ಟಿದ್ರು, ಒಟ್ಟಾರೆಗೆ ಯಾವ ರೀತಿ ಅದು ನಿಮ್ಮ ಕುಟುಂಬದ ಮೇಲೆ ಅವರು ಪರಿಣಾಮ ಬೀರಿದರೋ ಅದೀಗ ಹಿಂತಿರುಗಿ ಅವರನ್ನು ಸೇರಿದೆ. ನೀವು ಅದೇ ರೀತಿ ಅಂದ್ಕೊಳ್ಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕು. ತಕ್ಷಣ ಈ ರೀಡಿಂಗ್ ನಿಮಗೆ ಕನೆಕ್ಟ್ ಆಯಿತು ಅಂದರೆ ನೀವು ಒಂದು ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ಒಂದು ಬಾಬಾರವರಿಗೆ ಒಂದು ಕೃತಜ್ಞತೆಯನ್ನು, ನೀವು ನಂಬಿದ ಕುಲದೇವರಿಗೆ, ಗ್ರಾಮ ದೇವತೆಗೆ ಒಂದು ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸ್ಬಿಡಬೇಕು. ಅಂದರೆ ಇದನ್ನು ನೀವು ಅಂದ್ಕೊಳ್ತಾ ಇದ್ದೀರಲ್ಲ, ಇದು ನನಗೇ ಹೇಳ್ತಾ ಇರ್ಬೋದು, ನನಗೆ ಕನೆಕ್ಟ್ ಆಗಿದೆ ಅಂತೇಳಿ ನಿಮ್ಗೆ ಅನಿಸಿತ್ತು ಅಂದರೆ ಖಂಡಿತ ನಿಮ್ಮ ಒಂದು ಏನು ಸುತ್ತಮುತ್ತ ಇದ್ದ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ ನಡೆದಿತ್ತಲ್ಲ ನಿಮ್ಮವರ ಮೇಲಾಗಿರ್ಬೋದು, ನಿಮ್ಮ ಮೇಲಾಗಿರ್ಬೋದು, ಅದು ಇವತ್ತಿಗೆ ಪರಿಹಾರ ಆಯಿತು. ಹಾಗಾಗಿ ಅದನ್ನು ರಿಮೂವ್ ಮಾಡಿಬಿಡಿ. ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ನಮ್ಮನ್ನು ಅದರಿಂದ ಕಾಪಾಡಿದ್ದಕ್ಕೆ ಧನ್ಯವಾದಗಳು ಅನ್ನೋ ರೀತಿಯಲ್ಲಿ ಹೇಳಿಬಿಟ್ಟು ಅದನ್ನು ಬಿಟ್ಬಿಡಬೇಕು. ಮತ್ತೆ ಅದನ್ನು ಯೋಚಿಸಬಾರ್ದು, ಮತ್ತೆ ಅದಕ್ಕೊಂದು ಆಫರ್ ಕೊಡಬಾರ್ದು, ಅಂದರೆ ಆಹ್ವಾನ ಮಾಡಬಾರ್ದು ಅಂತಾರಲ್ಲ, ಆ ರೀತಿಯಾಗಿ ಅದನ್ನು ಬಿಟ್ಬಿಡಬೇಕು. ಇವತ್ತು ನನಗೆ ಬಾಬಾ ಹೇಳಿದ್ದಾರೆ, ಖಂಡಿತ ಇವತ್ತಿಗೆ ಅದು ಮರೆ ಆಯಿತು, ನನ್ನ ಜೀವನದಿಂದ ಹೋಯಿತು. ದುನಿಯಲ್ಲಿ ಹಾಕಿ ಸುಟ್ಟಿದ್ದಾರೆ, ಮತ್ತು ಶಿವ ಮತ್ತು ಶಕ್ತಿ ಇಬ್ಬರೂ ಕೂಡ ಸೇರಿ ಅವರೊಂದು ಉಗ್ರ ಸ್ವರೂಪದ ಮೂಲಕ ಅವರನ್ನು ದಹಿಸಿದ್ದಾರೆ. ಇನ್ಯಾವತ್ತೂ ಕೂಡ ಅವ್ರು ನನ್ನ ಜೀವನದಲ್ಲಿ ಒಂದು ಏನು ಹಸ್ತಕ್ಷೇಪ ಮಾಡೋದಿಲ್ಲ, ನಾವಿನ್ನೂ ತುಂಬ ಸಂತೋಷವಾಗಿರ್ತೀವಿ ಅನ್ನೋ ರೀತಿಯಲ್ಲಿ ನಿಮಗೆ ನೀವೇ ಭರವಸೆಯನ್ನು ತುಂಬಿಕೊಂಡು ಒಂದು ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ಎನರ್ಜಿಯನ್ನು ರಿಮೂವ್ ಮಾಡಿಬಿಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾರಿಗೆ ಕನೆಕ್ಟ್ ಆಗುತ್ತೋ ಅವ್ರು ತಗೊಳ್ಳಿ, ಕನೆಕ್ಟ್ ಆಗದೇ ಇರೋರು ಕನೆಕ್ಟ್ ಆಗೋ ವಿಚಾರವನ್ನು ತಗೊಳ್ಳಿ. ಬಾಬಾ ನಿಮ್ಮ ಜೀವನದಲ್ಲಿ ತುಂಬ ಹಿಂದೆ ಬಂದಿದ್ರು, ಇಲ್ಲ ನೀವು ಅವರನ್ನು ಅರ್ಥ ಮಾಡಿಕೊಂಡಿದ್ದು ಸರಿಯಾಗಿ ಈಗೋ, ಇಲ್ಲ ಒಟ್ಟಾರೆಯಾಗಿ ಈಗ ನಿಮ್ಮ ಜೀವನದಲ್ಲಿ ಅವರು ರೀಸೆಂಟಾಗಿ ಬಂದಿದ್ದರು ಕೂಡ 1-2 ವರ್ಷ 3 ವರ್ಷ, ಅದರ ಮೇಲೆ ನಿಮ್ಮ ಜೀವನ ಯಾವ ರೀತಿ ಬದಲಾಗಿದೆ ಅನ್ನೋದು ನಿಮಗೀಗ ಅರ್ಥ ಆಗಿದೆ. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರ. ಗುರುವಿನ ಶರಣದಲ್ಲಿ ಹೋದರೆ ನಮ್ಗೆ ಏನು ಸಿಗುತ್ತೆ ಅನ್ನೋದನ್ನು, ಅದೇ ರೀತಿ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಒಂದು ಜೀವನಕ್ಕೆ ಗುರು ಬಂದಿದ್ದಾರೆ ಅಂದರೆ ಅವರು ನಿಮ್ಮನ್ನು ನಿಲ್ಲಕ್ಕೆ ಬಿಡೋದಿಲ್ಲ. ಅಲ್ಲೇ ಒಂದು ಸ್ಟ್ರಕ್ ಆಗಿ ಒಂದು ಯಾವುದಕ್ಕೂ ಉಪಯೋಗಕ್ಕೆ ಬರದೇ ಇರೋ ರೀತಿಲಿ ಒಂದು ಜೀವನ ಮಾಡೋ ಹಾಗೆ ಬಿಡೋದಿಲ್ಲ. ಅರ್ಥಪೂರ್ಣವಾದ ಜೀವನ ನೀನು ಮಾಡಬೇಕು ಅನ್ನೋ ರೀತಿಲಿ ಅವರು ನಿಮ್ಮನ್ನು ಮುಂದಕ್ಕೆ ತಳ್ತಾರೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಚಿಂತೆಗಳೇ ಇರಲಿ, ಸಮಸ್ಯೆಗಳೇ ಇರಲಿ, ಏನೇ ಒಂದು ಎಂಥದ್ದೇ ಒಂದು ಅನಾರೋಗ್ಯದ ಸ್ಥಿತಿ ಇರ್ಬೋದು, ಏನೇ ಇರ್ಬೋದು, ನಿಮ್ಮಲ್ಲಿ ಒಂದು ಉತ್ಸಾಹ ಮೂಡುತ್ತೆ. ನಾನು ಏನಾದರೂ ಮಾಡಬೇಕಾ ಅನ್ನೋ ರೀತಿಲಿ, ನಾನು ಏನಾದರೂ ಒಂದು ಅರ್ಥಪೂರ್ಣ ಜೀವನ ಕಂಡುಕೊಳ್ಬೇಕು, ನಾನು ಏನಾದರೂ ಸಾಧನೆ ಮಾಡಬೇಕು, ಹಾಗೆ ನನ್ನ ಬೆಲೆ, ನನ್ನ ಗೌರವ ಅನ್ನೋ ರೀತಿಲಿ ನಾನು ಕಂಡುಕೊಳ್ಬೇಕು. ಅದ್ರ ಜೊತೆ ನನ್ನ ಕುಟುಂಬಕ್ಕೆ ನಾನು ಏನಾದರೂ ಇಲ್ಲಿ ಒಂದು ಒಳ್ಳೆಯದನ್ನು ಕೊಟ್ಟು ಹೋಗಬೇಕು, ಬಿಟ್ಟು ಹೋಗಬೇಕು ಅನ್ನೋ ರೀತಿಲಿ ನೀವು ಯೋಚಿಸ್ತಾ ಇದ್ದೀರಿ. ಒಟ್ಟಾರೆಯಾಗಿ ನಿಮ್ಮಲ್ಲಿರುವ ಒಂದಿಷ್ಟು ಕೊರತೆಗಳನ್ನು ಬಿಟ್ಟು ನಾನು ಮುಂದೆ ಹೋಗಬೇಕು ಅನ್ನೋ ರೀತಿಲಿ ನೀವು ನಿರ್ಧಾರ ಮಾಡಿದ್ದೀರಾ ಅಂದರೆ ಗುರುವು ನಿಮ್ಮನ್ನು ಫ್ಲೋ ಮಾಡ್ತಿದ್ದಾರೆ, ಮುಂದಕ್ಕೆ ತಳ್ತಾ ಇದ್ದಾರೆ. ಅದರಿಂದನೇ ನಿಮ್ಮಲ್ಲಿರುವ ಭಯ ಆಗಿರ್ಬೋದು, ಆತಂಕ ಆಗಿರ್ಬೋದು, ಒತ್ತಡ ಆಗಿರ್ಬೋದು, ದುರ್ಬಲತೆ ಆಗಿರ್ಬೋದು ದೂರ ಆಗ್ತಾ ಇರೋದು. ಅಂದರೆ ಗುರುವು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನಿಮಗೆ ಜ್ಞಾನ ಬಂದಿದೆ ಅಲ್ವಾ,
ಬೆಳಕು ಬಂದಿದೆ. ಕತ್ತಲೇ ಇತ್ತು ಅಂಥೇಳಿ ನೀವು ಅಂದ್ಕೊಂಡಿದ್ರಿ, ಅದು ಹಾಗೆ ಇರುತ್ತೆ ಅಂಥೇಳಿ ನೀವು ಅಂದ್ಕೊಂಡಿದ್ರಿ ಕೆಲವು ವಿಚಾರಗಳಲ್ಲಿ. ಇನ್ಯಾವತ್ತೂ ಬದಲಾಗಲ್ಲ ಅಂಥೇಳಿ ಅಂದ್ಕೊಂಡಿದ್ರಿ. ನಾನು ಹೀಗೆ ಇರೋದಾ ಅನ್ನೋ ರೀತಿಯಲ್ಲಿ ಡಿಸೈಡ್ ಆಗಿದ್ರಿ. ಪರಿವರ್ತನೆ ತೊಗೊಳಕ್ಕಾಗೋದಿಲ್ಲ, ಮಾಡೋಕ್ಕಾಗೋದು ಇಲ್ಲ ಅಂತಲೂ ನೀವು ಅಂದ್ಕೊಂಡ್ಬಿಟ್ಟಿದ್ರಿ. ಅಂದರೆ ಒಟ್ಟಾರೆಯಾಗಿ ನೀವು ಸೋಲು ಒಪ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲಿ ಒಂದು ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ರಿ. ಆದರೆ ಯಾವುದೋ ಒಂದು ಪುಣ್ಯದ ಜನ್ಮ ಅಂದರೆ ಒಂದು ಒಳ್ಳೆಯ ಕರ್ಮ ಅನ್ನೋದು ನೀವು ಮಾಡಿದರೆ ಅದು ಹೇಗಾದರೂ ಬಂದು ನಿಮ್ಮನ್ನು ಕೈ ಹಿಡಿಯುತ್ತೆ ಸಮಯಕ್ಕೆ ಅನುಗುಣವಾಗಿ ಅಂತಾರಲ್ಲ, ಅದೇ ರೀತಿ ಇಂಥ ಒಂದು ಯೋಚನೆಯಲ್ಲಿದ್ದಾಗಲೇ ಗುರುವಿನ ಮೂಲಕ ಆ ಕರ್ಮ ಬಂದು ನಿಮ್ಮನ್ನು ಕೈ ಹಿಡಿತು. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಜ್ಞಾನ ಅನ್ನೋದರ ಅರಿವಾಯಿತು. ಹಾಗೆ ಕತ್ತಲೆ ಅಂದರೆ ಅದರಲ್ಲಿ ಒಂದು ಬೆಳಕನ್ನು ನಾನು ಹೇಗೆ ಕಂಡುಕೊಳ್ಬೇಕು ಅನ್ನೋ ರೀತಿಲಿ ಆ ಕತ್ತಲೆಗೆ ನೀವು ಹೆದರ್ತಾ ಇಲ್ಲ. ಈಗ ಅದರಿಂದ ಹೊರಗೆ ಹೋದರೆ ದಾಟಿದರೆ ಅಲ್ಲಿ ನೀವು ಬೆಳಕು ಸಿಕ್ಕೇ ಸಿಗುತ್ತೆ. ನಾನು ಯಾಕೆ ಈ ಕತ್ತಲಲ್ಲೇ ಇರಬೇಕು ಅನ್ನೋ ರೀತಿಲಿ ಯೋಚಿಸ್ತಾ ಇದ್ದೀರಾ. ಇದನ್ನು ನಾನು ಹೀಗೆ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ನೀವು ಅದನ್ನು ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಸಫರ್ ಮಾಡಿದ್ರು ಅದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ. ಅಂದರೆ ಪರಿಹಾರವೇ ಕಾಣೋದಿಲ್ಲ ಅಂದ್ಕೊಂಡಿದ್ದ ವಿಚಾರಗಳಿಂದಲೂ ನಿಮಗೆ ಪರಿಹಾರ ಸಿಕ್ಕಿದೆ, ಅದರಿಂದ ಹೊರಗೆ ಬಂದಿದ್ದೀರ. ಹಾಗೆ ನಿಮ್ಮ ಜೀವನದಲ್ಲಿ ಬಾಬಾ ಹೇಗೆ ನಿಮ್ಮನ್ನು ಮುಂದೆ ತಳ್ತಾ ಇದ್ದಾರೆ ಅಂದರೆ, ನೀವು ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ದೃಢ ನಿರ್ಧಾರ ಅಂದರೆ ಒಂದಿಷ್ಟು ಒಳ್ಳೆಯ ವಿಚಾರಗಳೊಂದಿಗೆ ಕನೆಕ್ಟ್ ಆಗ್ತಾ ಇದ್ದೀರ. ಅಂದರೆ ಇಲ್ಲಿ ನೀವು ಒಂದಿಷ್ಟು ವಿಚಾರಗಳಲ್ಲಿ ನ್ಯಾಯ ಸಿಗೋದಿಲ್ಲ ಅಂದ್ಕೊಂಡಿದ್ದೀರಿ, ಅಲ್ಲಿ ನ್ಯಾಯ ಸಿಕ್ಕಿದೆ. ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ತಗೊಂಡಿದ್ದೀರ, ಕುಗ್ತಾ ಇಲ್ಲ. ಏನಾದರೂ ನಾನು ಕೂಡ ಇಲ್ಲಿ ಒಂದು ಪರಿವರ್ತನೆ ತಗೊಳ್ಬೇಕು, ನನ್ನ ಪ್ರೊಫೆಷನಲ್ ಲೈಫಲ್ಲೂ ಕೂಡ ನಾನು ಒಂದು ಮುಂದುವರಿಬೇಕು ಅನ್ನೋ ರೀತಿಲಿ, ಅಂದರೆ ನಾನು ದುರ್ಬಲ ಅಲ್ಲ, ನಾನು ಕೂಡ ಏನಾದರೂ ಮಾಡ್ಬೋದು ಅನ್ನೋ ರೀತಿಲಿ ನಿಮಗೆ ಜ್ಞಾನ ಮೂಡಿದೆ. ಅಂದರೆ ಗುರು ನಿಮ್ಮನ್ನು ಫ್ಲೋ ಮಾಡ್ತಿದ್ದಾರೆ, ಮುಂದೆ ತಳ್ತಾ ಇದ್ದಾರೆ. ಇಷ್ಟೇ ಅಲ್ಲ, ನಿನ್ನ ಜೀವನ ಸ್ಟ್ರಕ್ ಆಗಿ ನಿಂತ್ಕೋಬೇಡ, ಮುಂದೆ ಹೋಗು. ಅಂದರೆ ಹರಿಯುವ ನೀರಾಗು, ಆಗ ಎಲ್ಲವನ್ನ ಕೊಚ್ಕೊಂಡು ನೀವು ಮುಂದೆ ಹೋಗ್ಬೋದು. ನಿಂತು ಬಿಟ್ಟರೆ ಅಲ್ಲೇ ನೀನು ಕೊಳ್ತು ಹೋಗ್ತೀಯ, ಯಾವುದಕ್ಕೂ ಒಂದು ರೀತಿಲಿ ದುರ್ನಾತ ಆ ರೀತಿ ಆಗಿಬಿಡುತ್ತದೆ ಅನ್ನೋ ರೀತಿಲಿ. ಅಂದರೆ ಈಗ ಮಳೆ ಬಂದಿದೆ ಅಂದರೆ ಅಲ್ಲಿ ನೀರು ಹರಿದೋದ್ರೆ ಅಲ್ಲಿ ಯಾವುದೇ ರೀತಿ ಕೆಸರಾಗೋದಿಲ್ಲ, ಯಾವುದೇ ರೀತಿ ಸೊಳ್ಳೆಗಳು ಇರೋದಿಲ್ಲ. ಅದು ಹರಿದು ಒಂದು ಕಡೆ ಹೋಗಿ ಎಲ್ಲೋ ಸೇರ್ಕೊಳ್ಳುತ್ತೆ ಅಲ್ವಾ, ಕೆರೆಗೋ ನದಿಗೋ ಯಾವುದಕ್ಕೂ ಆಗಿರ್ಬೋದು. ಅದೇ ಒಂದಿಷ್ಟು ಸಣ್ಣ ಸಣ್ಣ ಗುಂಡಿಯಲ್ಲಿ ರೋಡಲ್ಲಿ ನೀರು ನಿಂತುಬಿಟ್ರೆ ಅಲ್ಲಿ ಏನಾಗುತ್ತೆ, ತುಂಬ ಕೆಸರಾಗತ್ತೆ, ಇಲ್ಲ ಅಂದರೆ ಅಲ್ಲಿ ಸೊಳ್ಳೆಗಳು ಬರುತ್ತೆ, ಇಲ್ಲ ಇನ್ನೇ ಯಾವುದೋ ರೀತಿಯಲ್ಲಿ ಒಂದಿಷ್ಟು ಸಣ್ಣ ಸಣ್ಣ ಕ್ರಿಮಿ ಕೀಟಗಳು ಸೇರ್ಕೊಳ್ಳುತ್ತದೆ. ಅವಾಗ ಏನು ಮಾಡ್ತೀವಿ, ಅದರಲ್ಲಿ ಕೆಸರಲ್ಲಿ ನಾವು ಕಾಲಿಟ್ಟಾಗ ವಸ್ತುಗಳು ನಮ್ಮ ಕಾಲನ್ನು ತಾಗಿದಾಗ ನಮಗೆ ಏನಾದರೂ ಸಣ್ಣ ಪುಟ್ಟ ಕಾಯಿಲೆಗಳು ಬರುತ್ತೆ. ಹಾಗಾಗಿ ನಿಂತ್ಕೋಬೇಡ, ಮುಂದೆ ಹೋಗು. ನೀನು ಅಲ್ಲೇ ನಿಂತುಬಿಟ್ರೆ ದುರ್ಬಲತೆ, ಖಿನ್ನತೆ, ನನ್ನ ಜೀವನ ಇಷ್ಟೇ, ನನ್ನ ಹಣೆ ಬರ ಇಷ್ಟೇ, ನಾನು ಇದನ್ನೇ ಒಪ್ಕೊಂಡು ಜೀವನ ಮಾಡಬೇಕು, ಅನಿವಾರ್ಯತೆ ಅನ್ನೋ ರೀತಿಲಿ ನೀನು ಅಲ್ಲೇ ಕೊಳ್ತು ಹೋಗ್ಬಿಡ್ತೀಯ. ಅದು ಬಿಟ್ಟು ಮುಂದೆ ಹೋಗ್ತಾ ಇರೋ ದಾರಿಗಳು, ತಿರುವುಗಳು ಸಿಗ್ತಾನೆ ಹೋಗ್ತದೆ. ಇದೇ ನಿನ್ನ ಜೀವನದ ಕೊನೆಯಲ್ಲ, ಇದು ಹೊಸ ಆರಂಭ ಆಗಿರುತ್ತೆ. ಇಲ್ಲೊಂದು ಅಂತ್ಯ ಕಾಣ್ತಪ್ಪ, ಇನ್ನೇನು ನನಗೆ ಆಗೋದಿಲ್ಲ, ಸೋಲ್ ಕಂಡಿದೆಯಾ, ಆ ಸೋಲೆ ಕೊನೆ ಅಂದ್ಕೊಂಡ್ರೆ ಅದು ಸ್ಟ್ರಕ್ ಎನರ್ಜಿ. ಇಲ್ಲ, ಇಲ್ಲಿ ಏನೋ ಇದೆ ಮುಂದೆ, ಈ ಸೋಲ್ ಆಗಿದೆ ಅಂದರೆ ಮುಂದೆ ಅದಕ್ಕೊಂದು ಕಾರಣ ಇದೆ. ನಾನು ಇನ್ನೂ ಅದರಲ್ಲಿ ಸ್ವಲ್ಪ ಶ್ರಮ ಪಡಬೇಕು, ಇಲ್ಲ ಈಗಿನ ಸಮಯ ಸರಿ ಇಲ್ಲ, ಇಲ್ಲ ನನಗೇನೋ ಒಂದು ವಿಶೇಷವಾದದ್ದು ಸಿಗಬೇಕಾಗಿದೆ, ಅದಕ್ಕೋಸ್ಕರ ನನ್ನ ಇನ್ನೂ ಅದಕ್ಕೆ ಅರ್ಹರಾಗಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಯೋಚನೆ ಮಾಡಬೇಕು. ಅದು ಬಿಟ್ಟು ಸೋತಿದ್ದೀರಾ, ಅದು 2 ಬಾರಿ ಆಗಲಿ 1 ಬಾರಿ ಆಗಲಿ ಸೋತಿದ್ದೀರಾ ಅಂದ ತಕ್ಷಣ ಅದು ಕೊನೆ ಅಲ್ಲ, ಅದು ಒಂದು ಹೊಸ ಆರಂಭ. ನೀವು ಪ್ರತಿ ಸಾರಿ ಸೋತರೂ ಕೂಡ ಅದು ಒಂದು ಹೊಸ ಆರಂಭ. ಪ್ರತಿ ಸಾರಿ ನಿಮಗೆ ಯಾರಾದರೂ ಒಂದು ನಿಂದನೆ ಅವಮಾನ ಕೊಟ್ಟಾಗಲೂ ಕೂಡ ಪ್ರತಿ ಸಾರಿನೂ ನೀವು ಹೊಸದೊಂದು ಯೋಜನೆ ಮಾಡಿ ಒಂದು ತಿರುವನ್ನು ತಗೊಳ್ತೀರಾ. ನಿಂತ್ಕೋಬಾರ್ದಷ್ಟೇ, ಯೋಚಿಸ್ತಾ ಮುಂದೆ ಹೋಗ್ತಾನೆ ಇರಬೇಕು, ಆಗ ಮಾತ್ರ ನೀವು ತಿರುವು ತಗೊಳ್ಳೋಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ನಿಮ್ಮನ್ನು ಕಾಡೋರಿದ್ದಾರೆ, ಅನ್ನೋರಿದ್ದಾರೆ, ಹಾಗೆ ನಿಮ್ಮಿಂದ ಏನೋ ಕಿತ್ಕೊಳ್ಳೋರಿದ್ದಾರೆ, ಅನಿವಾರ್ಯವಾಗಿ ನಿಮ್ಮನ್ನು ಉಪಯೋಗಿಸ್ಕೊಳ್ತಿದ್ದಾರೆ. ಅದರಲ್ಲಿ ಎಷ್ಟು ದಿನ ಅಂತ ಇರ್ತೀರಾ, ಅದು ಅವಶ್ಯಕತೆ ಇದೆಯಾ ಯೋಚಿಸಿ. ಇದೇ ನನ್ನ ಜೀವನ ಅನ್ನೋ ರೀತಿಯಲ್ಲಿ ಒಪ್ಕೊಳ್ಳೋದಾದರೆ ಒಪ್ಕೊಂಬಿಡಿ. ಇಲ್ಲ ಇದರಿಂದ ನಾನು ಸ್ವಲ್ಪ ಹೊರಗಡೆ ಕಾಲಿಟ್ಟರೆ ನನ್ನನ್ನು ನಾನು ಒಂದು ಒಳ್ಳೆ ರೀತಿಯಲ್ಲಿ ಕಂಡುಕೊಳ್ಬೋದು. ಅದ್ರ ಜೊತೆಗೆ ಏನೊಂದು ಸಫರ್ ಮಾಡ್ತಾ ಇದ್ದೀನಲ್ಲ ಒಂದಿಷ್ಟು ಸಮಸ್ಯೆಗಳನ್ನು, ಅದರಿಂದ ಕೂಡ ನಾನು ನನ್ನ ಕುಟುಂಬವನ್ನಾಗಿರ್ಬೋದು ಹೊರಗೆ ತರ್ಬೋದು, ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ನಾನು ಒಂದಿಷ್ಟು ಸುಧಾರಣೆಯನ್ನು ಕಂಡುಕೊಳ್ಬೋದು ಅನ್ನೋ ರೀತಿಯಲ್ಲಿ ಯೋಚಿಸಿ. ಬರೀ ಯೋಚನೆ ಮಾಡ್ತಾ ಅಲ್ಲೇ ಇದ್ದರೆ ಆಗೋದಿಲ್ಲ, ಮುಂದುವರೆದ್ರೇ ಆ ಯೋಚನೆ ಕಾರ್ಯರೂಪಕ್ಕೆ ಬರೋದು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಅಂದರೆ ಈ ರೀತಿ ಒಂದು ಫ್ಲೋ ನಿಮ್ಮ ಜೀವನದಲ್ಲಿ ಬಂದಿದ್ದೆ ಗುರು ಬಂದ ಮೇಲೆ, ಆಗಲೇ ನೀವು ತೀರ್ಮಾನವನ್ನು ತಗೊಂಡಿದ್ದು. ಹಾಗಂತ ಈಗ ನೀವು ಬಾಬಾರವರ ಸಂಪರ್ಕದಲ್ಲಿದ್ದೀರಾ, ಪ್ರತಿ ಸಾರಿನೂ ನೀವು ಅವರ ಹತ್ರ ನಿಮ್ಮ ಕಷ್ಟ, ದುಃಖ, ಸಮಸ್ಯೆಗಳನ್ನು, ಸುಖ, ಸಂತೋಷ ಏನೆಲ್ಲ ನಡೀತೋ ಆ ವಿಚಾರಗಳನ್ನು ನೀವು ಹೇಳ್ಕೊಳ್ತಾ ಇದ್ದೀರಾ, ಶೇರ್ ಮಾಡ್ಕೊಳ್ತಿದ್ದೀರಾ. ಅದಕ್ಕೆ ಪ್ರತಿಕ್ರಿಯೆನೂ ನಿಮಗೆ ಸಿಗ್ತಾ ಇದೆ. ಯಾರಿಂದಲಾದರೂ ಅದಕ್ಕೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂದರೆ ಅಲ್ಲಿ ನಮಗೆ ನಂಬಿಕೆ ಬರೋದಲ್ವ. ಹಾಗೆ ಗುರುವಿನಿಂದ ನಿಮಗೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ನೀವು ಇವತ್ತೆಲ್ಲೋ ಹೋಗ್ತಾ ಇದ್ದೀರಾ, ನನಗೆ ಬಾಬಾ ನೀವು ನನ್ನ ಜೊತೆಗಿರಬೇಕು, ಅಲ್ಲ ಅವರು ಇರ್ತಾರೆ, ನಿಮಗಿಂತ ಮೊದಲೇ ಕಾಯ್ತಾ ಇರ್ತಾರೆ. ಹಾಗೆ ನನಗಿಲ್ಲಿ ಏನಾದರೂ ಸಮಸ್ಯೆ ಆಗೋ ಥರ ಇದೆ ಬಾಬಾ, ನೀವು ನನ್ನ ರಕ್ಷಣೆಗೆ ನೀವು ಇಲ್ಲೇ ನಿಂತ್ಕೋಬೇಕು, ಇಲ್ಲಿಂದ ಹೊರ ತಗೊಂಡು ಹೋಗಬೇಕು. ಖಂಡಿತ ಆ ರೀತಿ ಕೂಡ ನಡೆದಿದೆ ಅಲ್ವಾ ಎಷ್ಟೋ ಸಾರಿ. ಇದು ನಿಮ್ಮದೇ ಆದ ಸ್ವಂತ ಅನುಭವ. ಹಾಗಂತ ನೀವಿಲ್ಲಿ ಬಾಬಾರವ್ರ ಹತ್ರ ಪ್ರಾರ್ಥನೆ ಮಾಡಬೇಕಾದ್ರೆ, ಬಾಬಾ ನಾನು ನಿನ್ನ ಪೂಜೆ ಮಾಡ್ತೀನಿ, ಇವತ್ತು ನನಗೆ ನಾನೇನು ಕೇಳ್ತಾ ಇದ್ದೀನಲ್ಲ ಅದನ್ನು ಕೊಡಿ ಅನ್ನೋ ರೀತಿಲಿ ಕೇಳಬಾರ್ದು. ಬಾಬಾ ಹೇಳ್ತಾ ಇದ್ದಾರೆ ಆ ರೀತಿ ಬೇಡ, ನಿನ್ನ ಸಂಪರ್ಕ
ನನ್ನ ಮೇಲೆ ವಿಶ್ವಾಸ ಇಡು ಸಾಕು, ನೀನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು, ಖಂಡಿತ ನಿನಗೆ ಯಾವುದು ಒಳ್ಳೆಯದೋ ಅದನ್ನು ಕೊಡ್ತೀನಿ. ಇಲ್ಲ ನೀನು ತಪ್ಪಾದ ಆಯ್ಕೆ ಮಾಡಿಕೊಂಡಿದ್ರೆ ಆ ದಾರಿಯಲ್ಲಿ ನಿನಗೆ ಪರಿವರ್ತನೆ ಕೊಡ್ತೀನಿ, ಇಲ್ಲ ಅಂದರೆ ಅದರಿಂದ ನಿನ್ನನ್ನು ಹೊರಗೆ ತರ್ತೀನಿ, ಇಲ್ಲ ಆ ದಾರಿಯನ್ನು ಬದಲಾಯಿಸಲಿಕ್ಕೆ ನಾನು ನಿನಗೆ ಪ್ರೇರಣೆ ಆಗ್ತೀನಿ ಅನ್ನೋ ರೀತಿಯಲ್ಲಿ ಕೂಡ ನಿಮಗೆ ಕೆಲವೊಂದಿಷ್ಟು ಭರವಸೆಗಳು ಅವರಿಂದ ಸಿಗ್ತವೆ ಮುಂದಿನ ದಿನಗಳಲ್ಲಿ. ಹಿಂದಿನ ದಿನಗಳಲ್ಲೂ ಕೂಡ ಅದೇ ರೀತಿ ಕೆಲವರನ್ನು ನಿಮ್ಮ ಜೀವನದಿಂದ ದೂರ ಸರಿಸಿದ್ದಾರೆ, ತುಂಬ ಆತ್ಮೀಯರಾಗಿದ್ದರು, ಅವರಿಗೋಸ್ಕರ ನೀವು ತುಂಬ ಜೀವನದಲ್ಲಿ ಒಂದಿಷ್ಟು ಸಹಾಯ ಮಾಡಿದ್ರಿ. ಆದರೆ ಅವರಿಗೆ ಅದು ಯಾವುದೇ ರೀತಿ ಒಂದು ನೆನವರಿಕೆ ಇಲ್ಲದೆ ನಿಮ್ಮ ಬಗ್ಗೆನೇ ಅವರು ಮಾತನಾಡ್ತಾ ಇದ್ದಾರೆ, ಇವತ್ತಿಗೂ ಕೂಡ ಮಾತನಾಡ್ತಾ ಇದ್ದಾರೆ. ಆದರೆ ಈಗ ಆವಾಗ ನಿಮ್ಮ ಪ್ರತಿಕ್ರಿಯೆ ಹೇಗಿತ್ತು ಅಂದರೆ, ಅವ್ರ ಬಗ್ಗೆ ಯಾರಾದರೂ ಬಂದು ನಿಮ್ಮ ಬಗ್ಗೆ ಹೀಗೆ ಮಾತಾಡ್ತಾ ಇದ್ದಾರೆ ಅಂದರೆ ನೀವು ಅವರಿಗೆಲ್ಲ ಬೈತಿದ್ರಿ, ಇಲ್ಲ ಏನೋ ಅಂದ್ಕೊಳ್ತಿದ್ರಿ, ಇಲ್ಲ ನಾನು ಹಾಗೆ ಮಾಡ್ತಾ ಇರಲಿಲ್ಲ, ನಾನು ಹಾಗೆ ಮಾಡಿರಲಿಲ್ಲ, ನನ್ನ ಹತ್ರನೇ ಅವರು ಉಪಯೋಗ ಪಡ್ಕೊಂಡು ಹೀಗೆ ಮಾಡಿದರು ಅನ್ನೋ ರೀತಿಯಲ್ಲಿ ಅಳ್ತಿದ್ರಿ, ಇಲ್ಲ ದ್ವೇಷದಿಂದ ಬೈತಿದ್ರಿ. ಈ ರೀತಿ ಪ್ರತಿಕ್ರಿಯೆ ಇತ್ತು. ಆದರೆ ಈಗ ಆ ಪ್ರತಿಕ್ರಿಯೆ ಹೇಗಾಗಿದೆ ಅಂದರೆ, ಅವ್ರು ಮಾಡಿದ್ದು ಅವರಿಗೆ ಕರ್ಮ, ನಾನು ಯಾಕೆ ಅದನ್ನು ತಗೊಳ್ಳಿ, ನಾನು ಏನು ಮಾಡಬೇಕು, ನನ್ನ ಕೈಲಾದಷ್ಟು ನನಗೆ ಏನು ಕೊಟ್ಟಿದ್ದ ಭಗವಂತ ಅದನ್ನು ಸೇವೆ ಮಾಡೋ ರೀತಿಯಲ್ಲಿ ನಾನು ಮಾಡಿದ್ದೀನಿ, ಅದು ಯಾವುದೋ ಒಂದು ಜನ್ಮದ ಋಣ ಅಂದ್ಕೊಂಡು ನಾನು ಬಿಟ್ಬಿಟ್ಟಿದ್ದೀನಿ, ಮತ್ತೆ ನನಗೆ ಆ ವಿಚಾರವನ್ನು ಹೇಳಿಬಿಡಿ, ನನಗೆ ಅದನ್ನು ಕೇಳೋಕ್ಕೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ನೀವೀಗ ಮುಂದುವರಿತಾ ಇದ್ದೀರಿ. ಯಾಕಂದರೆ ಇದು ನಿಮ್ಮ ಸರಿಯಾದ ದಾರಿ, ಅಂದರೆ ನೀವೀಗ ಸರಿಯಾದ ದಾರಿಯಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದೆ. ಅಂದರೆ ವ್ಯರ್ಥ ವಿಚಾರಗಳ ಬಗ್ಗೆ, ಆಗಿ ಹೋಗೋದರ ಬಗ್ಗೆ ನಾನು ಅಂದ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಅದು ನಡೆದಿತ್ತು, ನನ್ನ ಪ್ರಾರಬ್ಧ ಕರ್ಮ ಆಗಿರ್ಬೋದು, ಇಲ್ಲ ನಾನಲ್ಲೇನೋ ಪಾಠ ಕಲಿಯೋದಾಗಿತ್ತು, ಇಲ್ಲ ನಾನು ಅದರಿಂದ ಸಾಕಷ್ಟು ಈಗ ಕಲ್ತಿದ್ದೀನಿ, ಅದರಿಂದ ಹೊರಗೆ ಬಂದಿದ್ದೀನಿ. ಈಗ ನಾನು ಬೇರೊಂದು ದಿಕ್ಕಿನ ಕಡೆ ಒಂದು ಗುರಿ ಇಟ್ಕೊಂಡು ಸಾಕ್ತಾ ಇದ್ದೀನಿ. ಹಾಗಾಗಿ ನನಗೀಗ ಆ ವಿಚಾರದ ಬಗ್ಗೆ ಒಂದು ಮಾತನಾಡಲಿಕ್ಕೆ ಯಾವುದೇ ರೀತಿ ಸಮಯ ಇಲ್ಲ ಅನ್ನೋ ರೀತಿಯಲ್ಲಿ ಆ ವಿಚಾರವನ್ನು ಬಿಡ್ತಾ ಇದ್ದೀರಾ. ಅಂದರೆ ಇದೇ ನಿಮ್ಮ ಆಯ್ಕೆ ಸರಿಯಾಗಿದ್ದು. ಇಷ್ಟೊಂದು ದೃಢತೆ ಬಂದಿದ್ದೆಲ್ಲಿಂದ? ಗುರುವಿನ ಶರಣದಲ್ಲಿ ಬಂದ ಮೇಲೆ ಅಲ್ವಾ? ಇಲ್ಲ ಅಂದರೆ ಅಲ್ಲೇ ಅವ್ರ ವಿಚಾರನ ಯಾರೋ ಬರ್ತಿದ್ರು, ಹೇಳ್ತಿದ್ರು, ನೀವು ಅವ್ರಿಗೆ ಬೈತಿದ್ರಿ, ಇಲ್ಲಾಂದರೆ ಅಳ್ತಿದ್ರಿ, ಎರಡರಲ್ಲಿ ಒಂದಾಗ್ತಿತ್ತು, ಮತ್ತು ಸುಮ್ಮನಾಗ್ಬಿಡ್ತಿದ್ರಿ. ಮತ್ತೆ ನಾಳೆ ಬರ್ತಿದ್ರು, ಹೇಳ್ತಿದ್ರು, ನೀವು ಅವಾಗ ಅಳ್ತಿದ್ರಿ, ಇಲ್ಲ ಅವರ ವಿಚಾರದಲ್ಲಿ ಏನೋ ಮಾತಾಡ್ತಿದ್ರಿ. ಆದರೆ ಈಗ ಹಾಗಲ್ಲ, ಗುರುವಿನ ನೆರಳಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ, ಸಂರಕ್ಷಿತವಾಗಿದ್ದೀರಾ. ಹಾಗಾಗಿ ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತಗೊಂಡು ನೀವೀಗ ಮುಂದೆ ಹೋಗ್ತಾ ಇದ್ದೀರಾ. ಅದಕ್ಕೋಸ್ಕರ ಅಂದರೆ ಆ ಒಂದು ವ್ಯರ್ಥ ವಿಚಾರಕ್ಕೋಸ್ಕರ, ವ್ಯರ್ಥ ಜನರಿಗೋಸ್ಕರ ನಿಮಗೀಗ ಸಮಯ ಕೊಡಲಿಕ್ಕೆ ನಿಮ್ಮ ಹತ್ರ ಸಮಯ ಇಲ್ಲ. ಯಾಕಂದರೆ ಅದು ಅಮೂಲ್ಯವಾದ ಸಮಯ. ಅದನ್ನು ನಾನು ಬೇರೆ ಕಡೆ ನನ್ನ ಒಂದು ಜೀವನದ ಏಳಿಗೆಗಾಗಿರ್ಬೋದು, ಇಲ್ಲ ಸಾಧನೆಗಾಗಿರ್ಬೋದು, ನನ್ನ ಕುಟುಂಬಕ್ಕೋಸ್ಕರ ಆಗಿರ್ಬೋದು, ಏನಾದರೂ ಅದನ್ನು ಒಂದು ಸಾರ್ಥಕ ಪಡಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದೀರಾ. ಇಲ್ಲಿ ಬರ್ತಾ ಇದೆ, ನೀವು ತುಂಬ ಕಷ್ಟದಲ್ಲಿದ್ದೀರಾ, ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ, ಅದರಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ನಿಮ್ಮ ಒಂದಿಷ್ಟು ಸಾಮಾನ್ಯ ಸಮಸ್ಯೆಗಳನ್ನೇ ಅತಿ ದೊಡ್ಡ ಸಮಸ್ಯೆ, ಅದರಿಂದ ಹೊರಗೆ ಬರೋಕ್ಕಾಗೋದಿಲ್ಲ ಅಂಥೇಳಿ ಯಾಕೆ ಅಂದ್ಕೊಳ್ತಾ ಇದ್ದೀರಾ? ಸಮಸ್ಯೆ ಇದೆ, ಸಾಲ ಇದೆ, ಸಮಸ್ಯೆ ಇದೆ, ಸಾಲ ಇದೆ, ನೀವು ಇದೇ ಇದೆ ಅಂತ ಹೇಳ್ತಾ ಇದ್ದೀರಲ್ವ, ಅದಕ್ಕೆ ಅದಿದೆ ಅನ್ನೋ ರೀತಿಲಿ ಗುರು ಹೇಳ್ತಿದ್ರೆ. ಅನ್ನೋ ರೀತಿಲಿ ಇದ್ದಾಗಲೂ ಇಲ್ಲ ಅನ್ನೋದು ಹೇಗೆ ಅಂತ ಯೋಚನೆ ಮಾಡಬೇಡಿ. ಅಂದರೆ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಡಿ. ಆರಾಮಾಗಿ ಏನು ಬರುತ್ತೋ ಬಂದಿದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಅನ್ನೋ ರೀತಿಲಿ ಮುಂದೆ ಹೋಗಿ ಅನ್ನೋ ರೀತಿಲಿ ಹೇಳ್ತಿದ್ರೆ. ಅದು ಕಣ್ಣು ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ, ನನಗೂ ಕಾಣಿಸ್ತಾ ಇದೆ. ಶತ್ರುಗಳು ನಿನ್ನ ಮೇಲೆ ಪರಿಣಾಮ ಬೀರ್ತಾ ಇದ್ದಾರೆ, ಅದು ನಾನೂ ಕೂಡ ಗಮನಿಸ್ತಾ ಇದ್ದೀನಿ. ಆದರೆ ಇಲ್ಲಿ ನಿನ್ನ ಮನೋಬಲ ಹೇಗಿದೆ ಅಂತಲೂ ಕೂಡ ನಾನು ಪರೀಕ್ಷೆ ಮಾಡ್ತಿದ್ದೀನಿ. ನೀನು ಅವ್ರ ವಿರುದ್ಧ ಎದುರಿಸ್ತೀಯೋ, ಇಲ್ಲ ಅದನ್ನು ಒಪ್ಕೊಳ್ತೀಯೋ, ಇಲ್ಲ ಅಂದರೆ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಲಿ ನೀನು ಕೆಲಸದ ಕಡೆ ಗಮನ ಕೊಡ್ತೀಯೋ. ನೀನು ಅದನ್ನು ಎದುರಿಸ್ತಾ ಅಲ್ಲೇ ನಿಂತರೆ ನಿನ್ನ ಸಮಯ ವ್ಯರ್ಥ ಆಗುತ್ತೆ. ನೀನು ಏನು ಅಂದ್ಕೊಂಡಿದ್ಯೋ ಆ ಕಡೆ ಮುಂದೆ ನೀನು ಹೋಗೋಕ್ಕಾಗೋದಿಲ್ಲ. ಆವಾಗ ನೀನೇನು ಅಂದ್ಕೊಂಡಿದ್ಯೋ ಆ ಕೆಲಸ ಅಲ್ಲೇ ನಿಂತು ಬಿಡ್ತೀಯ. ಇಲ್ಲ ಕಣ್ಣು ದೃಷ್ಟಿ ಬಿದ್ದಿದೆ ಅಂತೇಳಿ ಅಂದ್ಕೊಂಡು ನೀನು ನಾನು ದುರ್ಬಲನಾಗ್ತಾ ಇದ್ದೀನಿ, ನನಗೆ ಹಿಂದೆ ಇದ್ದ ಅಷ್ಟು ಶಕ್ತಿ ಇಲ್ಲ ಅನ್ನೋ ರೀತಿಲಿ ನಿನಗೆ ನೀನೇ ಫೀಲ್ ಮಾಡಿಕೊಂಡು ಆ ಎನರ್ಜಿಯನ್ನು ನಿನ್ನ ಮೇಲೆ ಹಾನಿ ಆಗುವ ಹಾಗೆ ತಗೊಳ್ತೀಯ. ನಾನು ನೋಡ್ತಾ ಇದ್ದೀನಿ ಅಷ್ಟೇ. ಅದೇ ನೀನು ಕಣ್ಣು ದೃಷ್ಟಿ ಹಾಕಿದರೂ ಕೂಡ ಅದಕ್ಕೆ ಪರಿಹಾರಗಳು ಸಿಗ್ತಾ ಇದ್ದಾವಲ್ಲ, ಸಮಯಕ್ಕೆ ಅನುಗುಣವಾಗಿ ಗುರು ಒದಗಿಸಿ ಕೊಡ್ತಾ ಇದ್ದಾರಲ್ಲ, ಅದರ ಪ್ರಕಾರ ನಾನು ಒಂದಿಷ್ಟು ಕಣ್ಣಿನ ದೃಷ್ಟಿಗೆ ಏನು ದೋಷ ಪರಿಹಾರ ಇರುತ್ತೆ ಅದನ್ನು ಮಾಡ್ಕೊಳ್ಳೋಣ, ಮುಂದೆ ಹೋಗ್ತಾ ಇರೋಣ, ನಿಲ್ಲೋದು ಬೇಡ. ಅದೊಂದಿಷ್ಟು ಹೇಗೆ ಅಂದರೆ ಮೈ ಮೇಲೆ ಬಂದು ಒಂದು ಸೊಳ್ಳೆ ಕೂತ್ರೆ ನೀವು ಸುಮ್ಮನೆ ಇರ್ತೀರಾ, ಹೊಡಿತೀರ ತಾನೆ, ಆ ರೀತಿ ಅದು ಕೆಟ್ಟ ದೃಷ್ಟಿ ಅನ್ನೋದು, ಕಣ್ಣು ದೃಷ್ಟಿ ಅನ್ನೋದು. ಹಾಗೆ ಅದು ಗಮನಿಸಿದ ತಕ್ಷಣ ನೀವು ಅದಕ್ಕೊಂದು ಪರಿಹಾರ ಮಾಡ್ಕೊಂಡ್ಬಿಡ್ತೀರ. ಒಂದು ಉಪ್ಪಿನ ನೀರಿನ ಸ್ನಾನ ಆಗಿರ್ಬೋದು, ಅಂದರೆ ನಾನು ಹೇಳಿದ್ದೀನಲ್ಲ, ಉಪ್ಪಿನಿಂದ ಒಂದಿಷ್ಟು ಹೀಲಿಂಗ್ ಮಾಡ್ಕೊಳ್ಬೋದು. ಒಂದು ಅರ್ಧ ಗಂಟೆ ಬಿಸಿ ನೀರಲ್ಲಿ ಉಪ್ಪು ಹಾಕ್ಕೊಂಡು ಅಂಗಾಲುಗಳನ್ನು ಅದರಲ್ಲಿ ನೆನೆಸಿಡಬೇಕು ಅನ್ನೋ ರೀತಿ ಆ ರೀತಿ ಮಾಡ್ಕೊಳ್ಳೋದು. ಒಂದು ಲಿಂಬೆಹಣ್ಣು ತೊಗೊಂಡು ಸುಳ್ದು ಹಾಕೋದು, ಸಾಸಿವೆ ತೊಗೊಂಡು ಸುಳ್ದು ಹಾಕೋದು, ಈ ರೀತಿ ಅನೇಕ ರೀತಿಯ ಪರಿಹಾರಗಳಿದ್ದಾವೆ. ಅದನ್ನು ಮಾಡ್ಕೊಳ್ತಾ ಇರ್ತೀರ, ಹಾಗೆ ಹೋಗ್ತಾ ಇರ್ತೀರ. ಅಲ್ಲಿಗೆ ನಿಮ್ಮ ಮೇಲೆ ಒಂದು ಸೊಳ್ಳೆ ಕೂತಿದೆ, ಒಂದು ನೊಣ ಕೂತಿದೆ ಅಂದರೆ ಅದನ್ನು ಕೂರಕ್ಕೆ ಬಿಡ್ತಾ ಇಲ್ಲ. ಅದನ್ನು ಒರೆಸ್ಕೊಂಡು ಆ ನೆಗೆಟಿವ್ ಎನರ್ಜಿಯನ್ನು ಕ್ಲೈನ್ಸ್ ಮಾಡ್ಕೊಳ್ತಾ ನೀವು ಆ ಟಾಕ್ಸಿಕ್ ಎನರ್ಜಿನ ರಿಮೂವ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ. ಇದಕ್ಕೆ ಇಲ್ಲಿ ಗುರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆ
ಸಮಸ್ಯೆ ಬರೋದೇ ಬೇಡ ಅಂತ ಕೇಳಬಾರ್ದು. ಸಮಸ್ಯೆ ಏನೇ ಬರಲಿ, ಅದು ನನ್ನ ಪ್ರಾರಬ್ಧ ಕರ್ಮದಿಂದ ಬರಲಿ, ಇಲ್ಲ ಬೇಕಂತಲೇ ನನ್ನ ಮೇಲೆ ಯಾರೋ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲೇ ಸಮಸ್ಯೆ ಬರಲಿ, ಅದನ್ನು ನಾನು ಎದುರಿಸ್ತೀನಿ. ಅಂಥ ಶಕ್ತಿ ನನ್ನಲ್ಲಿದೆ, ಅಂಥ ಶಕ್ತಿ ನನಗೆ ಭಗವಂತ ಕೊಟ್ಟಿದ್ದಾನೆ. ಯಾಕಂದರೆ ನಾನು ಭಗವಂತನ ಅಂಶ, ನನ್ನ ಉದ್ದೇಶ ಒಳ್ಳೆಯದಿದೆ ಅನ್ನೋ ರೀತಿಲಿ ನೀನು ಮುಂದುವರಿ ಅನ್ನೋ ರೀತಿಲಿ ಹೇಳ್ತಿದ್ದಾರೆ. ಅದಕ್ಕೆ ಅನುಗುಣವಾಗಿಯೇ ಇಲ್ಲಿ ಆ ಒಂದಿಷ್ಟು ಸೊಳ್ಳೆ ನೊಣಗಳು ನಿಮ್ಮ ಮೇಲೆ ಕೂತ್ಕೊಳ್ತಾ ಇದ್ದಾವೆ ಅಂದರೆ ಕೆಟ್ಟ ದೃಷ್ಟಿಯ ರೀತಿ ಅನ್ನೋ ರೀತಿಲಿ ಅಂದ್ಕೊಳ್ಳಿ. ಅವನ್ನ ಹೊಡೆದು ಹಾಕಿ ನೀವು ಮುಂದೆ ಹೋಗ್ತಾನೆ ಇರಬೇಕು, ಅದಕ್ಕೆ ಪರಿಹಾರ ಮಾಡಿಕೊಂಡು. ಈ ರೀತಿ ಸಮಸ್ಯೆಗಳು ನಿನ್ನ ಜೀವನದಲ್ಲಿ ನಿನ್ನದೇ ಕರ್ಮದ ಫಲವಾಗಿ ಎದುರಾಗ್ತಾನೆ ಇರುತ್ತೆ. ಅದನ್ನು ಬಗೆಹರಿಸ್ಕೊಳ್ಳೋಕೆ ಆಗೋದಿಲ್ಲ ಅಂತ ಏನಿಲ್ಲ, ಅಸಂಭವ ಅಂತ ಏನಿಲ್ಲ. ನೀನು ಯಾವಾಗ ಇಲ್ಲಿ ಸಂಭವ ಅಂದ್ಕೊಳ್ತೀಯೋ, ಅಂದರೆ ಅಸಂಭವದ ಮೇಲೆ ಭರವಸೆ ಇಡೋದಕ್ಕಿಂತ ಸಂಭವ ಅನ್ನುವ ವಿಚಾರದ ಬಗ್ಗೆ ನೀನು ಸಂದೇಹ ಬಿಡಬೇಕು. ಅದು ಆಗತ್ತೆ ಅನ್ನೋ ರೀತಿಲಿ ನೀವು ಭರವಸೆ ಇಟ್ಕೊಳ್ಳಿ. ನನ್ನ ಭಕ್ತಿಯ ಬಗ್ಗೆ ನಂಬಿಕೆ ಇರಲಿ ಅನ್ನೋ ರೀತಿಲಿ, ಆಗ ನನ್ನ ಆಶೀರ್ವಾದ ನಿಮಗೆ ಹೇಗೆ ಯಾವ ರೂಪದಲ್ಲಿ ನೀವು ಬಯಸ್ತಿರಲ್ಲೋ ಅದೇ ರೂಪದಲ್ಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ, ನಿಮಗೆ ಸಹಾಯ ಮಾಡ್ತಾ, ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ ನಿಮ್ಮ ಜೊತೆಗೆ ಇರುತ್ತೆ. ಅಂದರೆ ನೀವು ಹೇಗೆ ಯೋಚಿಸ್ತೀರೋ ಹಾಗೆ ನಾನು ನಿಮಗೆ ಸಿಗ್ತಾ ಹೋಗ್ತೀನಿ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಈಗ ತುಂಬ ಭಯ, ಆತಂಕ, ಮಾಯ ಆಗ್ತಾ ಇದೆ. ಎಲ್ಲವನ್ನ ಎದುರಿಸಲೇಬೇಕಿಲ್ಲಿ, ಇದು ನನ್ನದೇ ಆದ ಪ್ರಾರಬ್ಧ ಕರ್ಮ, ಹಾಗಂತ ನಾನಿಲ್ಲಿ ಸೋಲು ಒಪ್ಕೊಳ್ಳೋ ಹಾಗಿಲ್ಲ ಅನ್ನೋ ರೀತಿಲಿ ನೀವೊಂದು ಹೋರಾಟಕ್ಕೆ ನಿಂತಿದ್ದೀರ. ಈ ಹೋರಾಟದ ಜೊತೆ ಸ್ವಯಂ ಆ ಗುರುವೇ ನಿಂತಿದ್ದಾರೆ. ನೀವು ಗೆಲ್ಲೋದು ಖಂಡಿತ ಖಚಿತ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಿಮ್ಮ ಎನರ್ಜಿನ ಹೇಗೆ ನೀವು ಹೆಚ್ಚಿಸ್ಕೊಳ್ತಾ ಇದ್ದೀರಾ ಅಂದರೆ, ಅದು ಜಪದ ಮೂಲಕ, ದೇವಿಯ ಪ್ರಾರ್ಥನೆ ಆಗಿರ್ಬೋದು, ಗುರುವಿನ ಪ್ರಾರ್ಥನೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಪರಿಹಾರ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಸಕಾರಾತ್ಮಕ ಚಿಂತನೆಗಳಾಗಿರ್ಬೋದು, ನಿಮ್ಮ ಶಕ್ತಿಯನ್ನು ಇನ್ನಷ್ಟು ಬಲಪಡಿಸ್ತಾ ಇದ್ದಾವೆ. ನಿಮ್ಮ ಅಂತಹ ಪ್ರಜ್ಞೆಯ ಮಾತನ್ನು ನೀವು ಕೇಳ್ತಾ ಬನ್ನಿ. ಆಗ ನಿಮ್ಮೊಳಗಿನ ಶಿವಶಕ್ತಿ ಸಮತೋಲನಕ್ಕೆ ಬರುತ್ತೆ. ನೀವೇ ಒಬ್ಬ ಶಕ್ತಿ. ಅಂದರೆ ನೀವು ಪಾರ್ವತಿಯೂ ಹೌದು, ಸೌಮ್ಯ ರೂಪದ ಗೌರಿಯೂ ಹೌದು, ಲಕ್ಷ್ಮಿಯೂ ಹೌದು, ಹಾಗೆ ನೀವು ಮಹಾಕಾಳಿಯೂ ಹೌದು, ದುರ್ಗೆಯೂ ಹೌದು. ಕಾಲ ಕಾಲಕ್ಕೆ ನಿಮ್ಮ ಶಕ್ತಿಗಳು ಬದಲಾಗ್ತವೆ, ಅದನ್ನು ತಿಳ್ಕೊಳ್ಳಿ. ಹಾಗಂತ ಇಷ್ಟೇನಾ ನೀವು ಸೀಮಿತ ಅಲ್ಲ. ಇದು ಹೆಣ್ಣಿಗಾಗಿರ್ಬೋದು, ಗಂಡಿಗಾಗಿರ್ಬೋದು, ಇಬ್ಬರಿಗೂ ಹೇಳ್ತಿದ್ದೀನಿ. ಹಾಗಂತ ಇಲ್ಲಿ ನೀವು ಕಾಲಭೈರವನೂ ಆಗ್ಬೋದು, ಇಲ್ಲಿ ನೀವು ವೀರಭದ್ರನೂ ಆಗಿರ್ಬೋದು. ಎರಡೂ ಶಕ್ತಿಗಳು ನಿಮ್ಮಲ್ಲಿ ಮಿಲನಗೊಂಡಿದ್ದಾವೆ. ಅಂದರೆ ಒಂದು ಹೆಣ್ಣಾಗಿರ್ಬೋದು, ಒಂದು ಗಂಡಾಗಿರ್ಬೋದು. ನಾನು ಹೆಚ್ಚು, ನೀನು ಹೆಚ್ಚು ಅನ್ನೋ ರೀತಿ ಪ್ರಶ್ನೆನೇ ಬರೋದಿಲ್ಲ. ನಾನು ಹೆಚ್ಚು ದುಡಿತೀನಿ, ನೀನು ಹೆಚ್ಚು ದುಡಿತೀನಿ, ನಾನು ಮನೆ ಸಂಭಾಳಿಸ್ತೀನಿ, ನಾನು ಹೊರಗಡೆ ಕೆಲಸ ಮಾಡ್ತೀನಿ, ಅದು ಯಾವುದೇ ರೀತಿ ಒಂದು ವಿಚಾರದಲ್ಲೂ ನೀವು ಜಗಳ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎರಡೂ ಶಕ್ತಿಗಳು ಸಮತೋಲನದಲ್ಲಿದೆ, ಆಗಲೇ ಆ ಕುಟುಂಬ ನಡೆಯೋದು. ಅಂದರೆ ಇವೆರಡು ಚಕ್ರಗಳಿದ್ದ ಹಾಗೆ ಅಂತ ಹೇಳಲ್ವಾ, ಆ ಮಾತು ನಿಮಗೆ ಅರ್ಥ ಆಗ್ತಾ ಇದೆಯಾ? ಹಾಗೆ ನಾನು ಹೆಚ್ಚು, ನೀನು ಹೆಚ್ಚು ಅನ್ನೋದಿಲ್ಲ. ನನ್ನ ಕೆಲಸ ಹೆಚ್ಚು, ನಿನ್ನ ಕೆಲಸ ಹೆಚ್ಚು, ನಾನು ಶಕ್ತಿವಂತ, ನಾನು ಶಕ್ತಿವಂತೆ ಅಂತ ಅನ್ನೋ ಹಾಗಿಲ್ಲ. ಎರಡೂ ಎನರ್ಜಿಗಳು ಸಮಾನವಾದ ಎನರ್ಜಿ. ಅದನ್ನು ಒಪ್ಕೊಂಡ ಮೇಲೆ ಶಿವ ಮತ್ತು ಶಕ್ತಿ ಒಂದೇ ದೇಹದಲ್ಲಿ ಇರೋದು ಅರ್ಥ ಮಾಡ್ಕೊಳ್ಳಿ. ಶಿವಶಕ್ತಿ ನಮಗೆ ತೋರಿಸುವ ಒಂದು ರೂಪ ಅನ್ನೋದಕ್ಕಿಂತ ಅದು ನಿಮ್ಮೊಳಗೆ ಇರುವ ಒಂದು ರೂಪ ಅನ್ನೋದನ್ನು ನಿಮಗೆ ಜಾಗೃತ ಅವಸ್ಥೆಗೆ ತಂದುಕೊಡ್ತದೆ. ಹಾಗಾಗಿ ಅಂದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಶಿವ ಮತ್ತು ಶಕ್ತಿ ಎರಡೂ ನೀವೇ ಆಗಿದ್ದೀರಿ ಅನ್ನೋ ರೀತಿಲಿ ಇಲ್ಲಿ ಗುರು ಹೇಳ್ತಿದ್ದಾರೆ. ನಿಮ್ಮ ಆತ್ಮಬಲ ಮತ್ತು ಆತ್ಮವಿಶ್ವಾಸ ಖಂಡಿತ ಹೆಚ್ಚುತ್ತೆ. ನಕಾರಾತ್ಮಕ ಪ್ರಭಾವಗಳಿಂದ ರಕ್ಷಣೆಯ ಸಂಕೇತಗಳು ನಿಮಗೆ ಕಾಣಿಸುತ್ತೆ ಮುಂದಿನ ದಿನಗಳಲ್ಲಿ. ಹಾಗೆ ಹೊಸ ಆರಂಭ ಮತ್ತು ಉತ್ತಮ ಒಂದು ಅವಕಾಶಗಳು ನಿಮ್ಮತ್ತ ಬರ್ತಾ ಇದ್ದಾವೆ. ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಇಡಿ. ದೈವದ ಮೇಲಿನ ಭಕ್ತಿಯೊಂದಿಗೆ ಮುಂದೆ ಸಾಗಿರಿ. ಒಂದಿಷ್ಟು ಜನರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಪರಿಣಾಮ ಬೀರಿದೆ. ಇನ್ನೂ ಕೆಲವರು ಒಂದು ಭ್ರಮೆಯಲ್ಲಿದ್ದೀರಾ. ಅಂದರೆ ಕೆಲವೊಮ್ಮೆ ಜೀವನದಲ್ಲಿ ಒಂದರ ಹಿಂದೆ ಒಂದು ಸಮಸ್ಯೆಗಳು ಬಂದಾಗ ನಿಮ್ಮ ಮನಸ್ಸು ಅಂದರೆ ಅವಕ್ಕೆ ಅಲೌಕಿಕ ಕಾರಣಗಳನ್ನು ಹುಡುಕಲು ಶುರು ಮಾಡುತ್ತೆ. ಆದರೆ ಬಹಳ ಬಾರಿ ಅದು ನಿಮ್ಮ ಆಯಾಸ, ಆತಂಕ, ಒತ್ತಡ, ಒಂದಿಷ್ಟು ಮಾನಸಿಕ ವೇದನೆ, ಆತ್ಮವಿಶ್ವಾಸದ ಕೊರತೆ ಪರಿಣಾಮವಾಗಿ ಕಾಡ್ತಾ ಇದೆ ಕೆಲವರ ಎನರ್ಜಿಗೆ. ಎಲ್ಲರಿಗೂ ಇಲ್ಲಿ ಆ ಪ್ರಯೋಗ ಆಗಿಲ್ಲ. ಕೆಲವರಿಗೆ ಒಂದಿಷ್ಟು ತುಂಬ ಒಂದರ ಹಿಂದೆ ಸಮಸ್ಯೆಗಳು ಬಿದ್ದಿರೋದ್ರಿಂದ, ನಿಮ್ಮ ಕರ್ಮ, ನಿಮ್ಮದೇ ಆದ ಪ್ರಾರಬ್ಧ ಕರ್ಮ ಕೊಟ್ಟಿರೋದ್ರಿಂದ, ಇಲ್ಲ ನಿಮ್ಮ ತಪ್ಪು ನಿರ್ಧಾರಗಳಿಂದ ಆದ ಒಂದಿಷ್ಟು ಅನಾಹುತಗಳಿಂದ ನೀವು ಆ ರೀತಿ ಯೋಚಿಸ್ತಾ ಇದ್ದೀರಾ. ಅದರಲ್ಲಿ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ, ಅದರಲ್ಲಿ ನಿಮ್ಮದೇ ಆದ ಒಂದು ಮನಸ್ಥಿತಿ ಇದೆ, ಆತಂಕದ ಮನಸ್ಥಿತಿ. ಯಾಕಂದರೆ ನಿಮ್ಮ ತಪ್ಪು ನಿರ್ಧಾರಗಳಿಂದ ಆದ ಒಂದಿಷ್ಟು ಸಮಸ್ಯೆಗಳವು. ಹಾಗಾಗಿ ಕೆಲವರ ಪ್ರಸ್ತುತ ಎನರ್ಜಿಗೆ ನೀವು ಬಿದ್ದು, ಇಲ್ಲ ಒಂದು ಯಾವುದೋ ಒಂದು ವಿಚಾರದಲ್ಲಿ ಏನೋ ಒಂದು ಸಣ್ಣ ಒಂದು ಪ್ರಮಾಣದ ಆಘಾತ, ಅಪಘಾತ ಆಗಿ ನೀವು ಒಂದು ನೋವಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದಕ್ಕಾಗಿ ಗುರುವಿನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ನೀವಾಗಿರ್ಬೋದು, ನಿಮ್ಮವರಾಗಿರ್ಬೋದು, ಈ ರೀತಿ ಒಂದು ನೋವನ್ನು ಅನುಭವಿಸ್ತಾ ಇದ್ದೀರಾ. ಖಂಡಿತ ಈ ಎನರ್ಜಿ ಇಲ್ಲಿ ಕನೆಕ್ಟ್ ಆಗಿದೆ. ಖಂಡಿತ ಅವರು ಆದಷ್ಟು ಬೇಗನೆ ಗುಣಮುಖರ ಆಗ್ತಾರೆ. ನಿಮ್ಮ ಒಂದು ಕಾಳಜಿ, ಆರೈಕೆ, ಪ್ರೇಮ, ಆಶೀರ್ವಾದ ಅವರ ಮೇಲಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಆತಂಕ ಬಿಡಿ. ಇಲ್ಲಾಂದರೆ ಅವರನ್ನು ಹುಷಾರು ಮಾಡೋ ರೀತಿಲಿ ನೀವು ಆರೋಗ್ಯವನ್ನು ಕಳೆದುಕೊಳ್ಳೋದು
ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ನಿಮ್ಮ ಮಕ್ಕಳ ಬಗ್ಗೆ ನಿಮಗಿರುವ ಚಿಂತೆ ಆದಷ್ಟು ಬೇಗನೆ ನಿಮಗೆ ದೂರ ಆಗುತ್ತೆ. ಯಾಕಂದರೆ ಅದಕ್ಕೆ ಗುರುವೇ ದಾರಿ ತೋರಿಸಿದರೆ ಅದರ ಪ್ರಕಾರ ಕೆಲವೊಂದಿಷ್ಟು ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಇದ್ದೀರಾ. ಖಂಡಿತ ಅದರಲ್ಲಿ ಅವರು ಒಂದಿಷ್ಟು ಸಮಸ್ಯೆಗಳಿಂದ ಹೊರಗೆ ಬರ್ತಾರೆ. ಎಲ್ಲಿಗೋ ಹೊರಡುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಪ್ರಯಾಣದ್ದು. ಹಾಗಂತ ಪ್ರಯಾಣದ ದಿನ ನಿಮ್ಮ ಲಗೇಜ್ ಪ್ಯಾಕ್ ಮಾಡೋದು ಬೇಡ, ಅದಕ್ಕೊಂದು ಪೂರ್ವ ಸಿದ್ಧತೆ ಅನ್ನೋದು ಇರಲಿ ಅನ್ನೋ ರೀತಿಯಲ್ಲಿ ಕೂಡ ಕೆಲವರಿಗೆ ಕನೆಕ್ಟ್ ಆಗ್ತದೆ ಎನರ್ಜಿ. ಒಂದಿಷ್ಟು ಒಂದರ ಹಿಂದೆ ಒಂದು ಸಮಸ್ಯೆಗಳು ಎದುರಾಗಿ ಒಂದಿಷ್ಟು ಅನಗತ್ಯ ಖರ್ಚುಗಳು ನಿಮಗೆ ಹೆಚ್ಚಾಗಿವೆ. ಇದರಿಂದ ನಿಮಗೆ ಮಾನಸಿಕವಾಗಿಯೂ ನೋವಾಗಿದೆ, ದೈಹಿಕವಾಗಿಯೂ ಶ್ರಮ ಹೆಚ್ಚಾಗಿದೆ. ಹಾಗೆ ನಾನು ಮಾಡಿದ ವ್ಯರ್ಥ ಆಯ್ತಲ್ಲ ಅನ್ನೋ ರೀತಿಯಲ್ಲಿ ಚಿಂತೆನೂ ಕಾಡ್ತಾ ಇದೆ. ಹಾಗಂತ ಆಗೋದೆಲ್ಲ ಒಂದು ಕಾರಣದಿಂದನೇ ಆಗಿರುತ್ತೆ. ಅದಕ್ಕೇನೋ ಒಂದು ಇರುತ್ತೆ, ಅದನ್ನು ಬಿಟ್ಟು ನೀವು ಅದರ ಪರಿಣಾಮ ನಾನೇ ಅನ್ನೋ ರೀತಿಯಲ್ಲಿ ನೋಡಬೇಡಿ. ಅದಕ್ಕೂ ಒಂದು ಪರಿಹಾರವನ್ನು ಗುರು ಉತ್ತಮವಾದ ಸ್ಥಿತಿಯಲ್ಲಿ ನಿಮಗೆ ಒಂದು ಖಚಿತವಾದ ಒಂದು ತೀರ್ಮಾನದ ಮೂಲಕ ಪರಿವರ್ತನೆ ತಂದುಕೊಡ್ತಾರೆ. ನಂಬಿಕೆ ಇಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿ. ಸಂತಾನದ ವಿಚಾರದಲ್ಲಿ ಒಂದಿಷ್ಟು ಗೊಂದಲಗಳಿದ್ದಾವೆ, ಅದಕ್ಕೋಸ್ಕರ ನೀವು ಆಸ್ಪತ್ರೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಕೆಲವರಿಗೆ ಆಸ್ಪತ್ರೆಗೆ ಹೋದ್ರೂ ನಿಮಗೆ ಭಗವಂತನ ಕರುಣೆಯೂ ಬೇಕು ಸಂತಾನ ಆಗೋದ್ರಲ್ಲಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಗುರುವಿನಲ್ಲಿ ನೀವು ನಂಬಿದ ಕುಲದೇವಿಯಲ್ಲಿ ಒಂದು ಸಂಕಲ್ಪ, ಒಂದು ಸಣ್ಣದಾದ ಒಂದು ಪೂಜೆ. ಅಂದರೆ ಪೂಜೆ ಹೇಗಿರಬೇಕು ಅಂದರೆ ನನಗದರಲ್ಲಿ ಏನೋ ಬೇಕು ಅನ್ನೋ ರೀತಿಯಲ್ಲಿ ಇರಬಾರ್ದು. ಹಿಂದೆ ಬಂದಿತ್ತಲ್ಲ ಅದೇ ರೀತಿ ಎನರ್ಜಿ ಕನೆಕ್ಟ್ ಆಗ್ತದೆ. ಸಮರ್ಪಣೆಯ ಭಾವ ಇರಬೇಕು, ಶರಣಾಗಬೇಕು. ನಿನ್ನಲ್ಲಿ ನಾನು ಶರಣಾಗಿ ಬಂದಿದ್ದೇನೆ, ನನಗೇನು ಬೇಕು ಅಂತೇಳಿ ನಿನಗೆ ತಿಳಿದಿದೆ, ನಿನ್ನ ಕರುಣೆ ಇದ್ದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆ ಕರುಣೆ, ದಯೆ, ಪ್ರೇಮದಿಂದ ನನಗೆ ಕರುಣಿಸು ಅನ್ನೋ ರೀತಿಲೇ ಇರಬೇಕೇ ವಿನಃ ನನಗೆ ಅದು ಬೇಕು ನಾನು ನಿನ್ನ ಪೂಜೆ ಮಾಡ್ತೀನಿ ಅನ್ನೋ ರೀತಿಲಿ ಇರಬಾರ್ದು. ಈಗಾಗಲೇ ಬಾಬಾರವರ ಒಂದು ಶರಣದಲ್ಲಿ ಬಂದ ಮೇಲೆ ನಿಮ್ಮ ಎದುರಿಗೆ ಅವರ ಜೋಳಿಗೆ ಚಾಚಿ ಅವರ ಅನೇಕ ರೀತಿಯ ದೋಷಗಳಾಗಿರ್ಬೋದು, ಒಂದಿಷ್ಟು ಸ್ಟ್ರಕ್ ಎನರ್ಜಿ ಏನೋ ನಿಮ್ಮಲ್ಲಿತ್ತಲ್ಲ ಅದಾಗಿರ್ಬೋದು, ಒಂದಿಷ್ಟು ನಿಮ್ಮ ಮೇಲೆ ಇದ್ದ ಒಂದಿಷ್ಟು ಕೆಟ್ಟ ಒಂದಿಷ್ಟು ಪರಿಣಾಮಗಳನ್ನು ಅವರು ಜೋಳಿಗೆಯಲ್ಲಿ ಹಾಕಿಸ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನಿಮಗೆ ಮದುವೆನೂ ಆಗ್ಬೋದು, ನೀವು ತಾಯಿನೂ ಆಗ್ಬೋದು. ಅಂದರೆ ದೋಷ ಇದೆ, ಇಲ್ಲಿ ಆಗೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ನನಗೆ ಬಾಬಾರವರ ಆಶೀರ್ವಾದದಿಂದನೇ ಆಗಬೇಕು, ಈ ರೀತಿಯೆಲ್ಲ ನಿಮಗೆ ಕೆಲವೊಂದಿಷ್ಟು ಬಯಕೆಗಳಿರ್ಬೋದು. ಭಗವಂತನಲ್ಲೇ ದೃಢ ವಿಶ್ವಾಸ ಇಟ್ಟು ಶರಣಾಗಿ, ಆದರೆ ಸ್ವಲ್ಪ ಸಮಯ ತಗೊಳುತ್ತೆ. ಅಲ್ಲಿವರೆಗೂ ನೀವು ಒಂದು 48 ದಿನ ಅವರ ಒಂದು ಸೇವೆ ಮಾಡಬೇಕು. ಯಾವ ರೀತಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಾಬಾರವರ ಎದುರಿಗೆ ಕುಳಿತು ಒಂದು ದೀಪವನ್ನು ಬೆಳಗಿಸಿ, ತುಪ್ಪದ ದೀಪವನ್ನು ಬೆಳಗಿಸಿ ಅದನ್ನು ತದೇಕ ಚಿತ್ತದಿಂದ ನೋಡ್ತಾ 48 ದಿನ ನೀವು 33 ಬಾರಿ ಗಾಯತ್ರಿ ಮಂತ್ರವನ್ನು ಹೇಳಿ ದೋಷ ಪರಿಹಾರ ಆಗುತ್ತೆ. ನಂತರ ಮತ್ತೊಮ್ಮೆ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿ ಪಾಸಿಟಿವ್ ಆಗೇ ಬರುತ್ತೆ ಈ ಸರಿ. ಅಂದರೆ ಒಂದು ತಾಯಿ ಆಗಲ್ಲ ಅನ್ನೋ ವಿಚಾರ ನೆಗೆಟಿವ್ ಆಗುತ್ತೆ, ಆಗ್ತೀರಾ ಅನ್ನೋ ವಿಚಾರ ಪಾಸಿಟಿವ್ ಆಗಿ ಬರುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಮದುವೆ ತಡ ಆಗ್ತಾ ಇದೆ, ಅದರಿಂದ ತಂದೆ ತಾಯಿಗೆ ಆತಂಕ ಇರ್ಬೋದು, ಇಲ್ಲ ನಿಮಗೆ ಎಲ್ಲೊಂದು ರೀತಿಲಿ ಅದ್ರ ಬಗ್ಗೆ ಈಗ ಆಸಕ್ತಿ ಕಳೆದು ಹೋಗಿರ್ಬೋದು. ಆದರೆ ಖಂಡಿತ ಎಲ್ಲೊಂದು ರೀತಿಲಿ ಫೀಲಿಂಗ್ಸ್ ಇದೆ ನಿಮಗೆ, ನಾನು ಮದುವೆ ಆಗಬೇಕು ಅನ್ನೋ ರೀತಿಲಿ. ಖಂಡಿತ ಅದು ಒಂದು 6 ತಿಂಗಳಲ್ಲಿ ಕೈಗೂಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮ ಸಮರ್ಪಣೆ ಹೆಚ್ಚಿನ ರೀತಿಯಲ್ಲಿ ಇರಬೇಕು, ಒಂದು ದೃಢವಾದ ವಿಶ್ವಾಸ ಇರಬೇಕು. ಒಟ್ಟಾರೆಯಾಗಿ ಈಗಿನ ಎನರ್ಜಿಗೆ ನನಗೆ ಇಷ್ಟು ಕಾರ್ಡ್ಗಳನ್ನು ಇಲ್ಲಿ ವಿವರಿಸಿದಿರಲ್ಲ, ಅದರ ಎನರ್ಜಿ ಪ್ರಕಾರ ಇಷ್ಟೊಂದು ವಿಚಾರಗಳು ಕನೆಕ್ಟ್ ಆಗಿದೆ. ಒಟ್ಟಾರೆಯಾಗಿ ಭಗವಂತನ ಕೃಪೆ ನಿಮ್ಮ ಮೇಲೆ ಸಮೃದ್ಧವಾಗಿದೆ. ಯಾಕಂದರೆ ನೀವೀಗ ಹೆಚ್ಚು ಅವರ ಸಂಪರ್ಕದಲ್ಲಿದ್ದೀರಾ, ಹಾಗಾಗಿ ಅವರ ಒಂದು ಸಕಾರಾತ್ಮಕ ಊರ್ಜೆಗಳು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾವೆ, ನಿಮ್ಮ ಅವರ ಪರಿಶುದ್ಧ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನೀವೀಗ ತುಂಬ ಅಸಂಬದ್ಧ ವಿಚಾರಗಳ ಬಗ್ಗೆ ಗಮನ ಕೊಡ್ತಾ ಇಲ್ಲ, ನೆಗೆಟಿವ್ ವಿಚಾರಗಳು ಹಾಗೆ ಅಂಥ ಜನರನ್ನು ನೀವು ನಿಮ್ಮ ಜೀವನದಿಂದ ಸ್ವಲ್ಪ ದೂರನೇ ಇಟ್ಟು ಮಾತಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಒಟ್ಟಾರೆಯಾಗಿ ಇವತ್ತಿನ ಎನರ್ಜಿ ನಿಮ್ಮ ವಿಚಾರಕ್ಕೆ ರೆಸೊನೇಟ್ ಆಗಿ ನಿಮಗೆಲ್ಲೋ ಒಂದು ರೀತಿಯಲ್ಲಿ ಹೀಲ್ ಆಗಿದೆ ಮನಸ್ಸು. ಹಾಗೆ ನಾನು ಈ ರೀತಿ ಪರಿವರ್ತನೆ ಮಾಡ್ಕೊಳ್ಬೋದು, ಇದರಿಂದನೇ ತಾನೇ ನನ್ನ ಜೀವನದಲ್ಲಿ ನಾನು ಒಂದು ಒಳಿತನ್ನು ಕಂಡಿದ್ದು ಅನ್ನೋ ರೀತಿಯಲ್ಲಿ ನಿಮಗೆ ಏನಾದರೂ ಅನಿಸಿದರೆ ನನಗಲ್ಲ, ನೀವು ನಂಬಿದ ಗುರುವಿನಿಂದ ಇದು ಸಾಧ್ಯ ಆಗಿದ್ದೆ. ಹಾಗಾಗಿ ಅವರಿಗೆ ಒಂದು ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳುವ ಮೂಲಕ ಒಂದು ಋಣವನ್ನು ಕಳ್ಕೊಳ್ಳಿ, ಅಂದರೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ. ಅದರಿಂದ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಹೆಚ್ಚು ಒಂದು ಒಳ್ಳೆಯ ಅವಕಾಶಗಳು ಸಿಗ್ತಾ ಹೋಗ್ತವೆ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.